ಟಾಸ್ಕ್ ವಿನ್ ಆದಾಗ ಅಷ್ಟೋ ಇಷ್ಟೋ ಬರ್ತಿತ್ತು. ಆಮೇಲೆ ಕ್ರ್ಯಾಬ್ಸ್ ಎಲ್ಲ ಇರ್ತಿತ್ತಲ್ಲಿ. ಅದೊಂದು ಸಿಕ್ಕಾಪಟ್ಟೆ ಟಫ್ ಇತ್ತು. 1 ಮಂತ್ ಹೆಂಗೋ ಸರ್ವೈವ್ ಆದೆ. ಬಟ್ ಆಕ್ಚುಲಿ ಯೋರ್ ಸೆಲ್ಫ್ ನನ್ನ ಸ್ಟ್ರೆಂತ್ ಏನು, ದ ರಿಯಲ್ ಲೈಫ್ ಆಫ್ ಟು ಸರ್ವೈವ್ ಇನ್ ದಿಸ್ ರಿಯಲ್ ವರ್ಲ್ಡ್. ವೆರಿ ನೈಸ್, ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಟಾಸ್ಕ್ ಮಾಡ್ಬೇಕಾದ್ರೆ ನಾವು ಒಂದು 5 to 6 ಕಿಲೋಮೀಟರ್ ವಾಕ್ ಮಾಡಬೇಕಾಗಿತ್ತು. ಅದೆಲ್ಲಿ ನಮಗೆ ಸೆಟ್ ಆಗಿ ಸಣ್ಣಕ್ಕೆ ಬರೀದೆ. ಬಟ್ ಅಷ್ಟೊಂದು ಕಷ್ಟ ಆಗಲಿ. ಅವಾಗ ನಾನು ಹೇಳ್ಕೊಂಡೆ everyone and welcome to Midway Masters, a podcast with Shals where mid-career meets mastery. I'm your host Shalini. Here is a platform where we bring in real stories, real struggles and real success journeys. Behind every achievement there is always a fight nobody notices. Today's guest is someone who truly proves that dreams don't have an expiry date. She comes with a middle-class family where freedom was limited, but her dreams were questioned as well. But from an young age, starting from say 8th standard, she had a dream to be in the limelight into the television industry. Even though the path wasn't easy, she never gave up. There was no support coming in from the family as well. She found her path through dance, reality show where there was no support coming in from the family, but she stood by herself and proved herself. So joining from the dance team, getting into the reality show, a popular reality show called as Pate Mandi, Kadik Bandru. Plus she's also worked on a popular serials like Ashwini Nakshatra, Mahanadi and Mahabharata. She built her own identity by herself. I feel so proud to say she's one of my good friend as well. And welcome to the show, Annapurna. And I'm so glad to have you on the show today. Thank you, Shalini. Welcome on the show. Thank you. Good. Very nice. I'm sure before we begin, ladies and gentlemen, I just want to say that this episode is just not going to be very inspiring, but it is about the fire a person has inside in her and no storm could stop her. Right. Thank you so much again, Anu. I'm going to call you Anu. Yeah. Okay. Sure. So, ನಿನ್ನ ಸ್ಟೋರಿ ನಾನು ಕೇಳಿದ್ಮೇಲೆ ನಂಗೆ ಜಾಸ್ತಿ ಇನ್ಸ್ಪೈರ್ ಆಗಿದೆ ಅಂತ ಗೊತ್ತಾ. 8ನೇ ಕ್ಲಾಸಿಂದನೇ ನಿನ್ಗೆ ಆ ಲೈಮ್ ಲೈಟಿಗೆ ಬರಬೇಕು ಅನ್ನೋದು, ಹೌ ಡಿಡ್ ಯು ಇವನ್ ಫೀಲ್ ದ್ಯಾಟ್? ಆ ಲೈಮ್ ಲೈಟಿಗೆ ಬರಬೇಕು ಅನ್ನೋದು ಆಸೆ ಹೇಗೆ ಬಂತು ನಿಮಗೆ? ಫೀಲ್ ಹೇಗೆ ಬಂತು ಅಂದರೆ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು, ನೀನು ಇಷ್ಟು ಚೆನ್ನಾಗಿದ್ಯಾ, ನೀನು ಯಾಕೆ ಟ್ರೈ ಮಾಡಲ್ಲ ಹಾಗೆ ಹೀಗೆ ಅಂತ. ಸೊ ಅವ್ರು ಒಂದು ಹೇಳಿದ್ದು ಒಂದು ಪಾರ್ಟ್ ಆಗಿದ್ರೆ, ನನಗೆ ಒಂಥರ ಡ್ರೀಮಿಂಗ್ ಜಾಸ್ತಿ. ನನಗೆ ಡ್ರೀಮ್ ಮಾಡೋದು ನಾನು ತುಂಬ ಜಾಸ್ತಿ, ಇವಾಗಲೂ ಅಷ್ಟೇ ನಾನು. ಸೊ ಅವಾಗ್ಲಿಂದನೂ ಅದು ಬೆಳ್ಕೊಂಡು ಬಂತು. ಬಿಕಾಸ್ ನಮ್ಮ ಮಮ್ಮಿ ಫ್ಯಾಮಿಲಿ ಆಗಲಿ ಅಪ್ಪ ಫ್ಯಾಮಿಲಿಲಾಗಲಿ ಯಾರೂ ಇಂಡಸ್ಟ್ರಿಲಿ ಇಲ್ಲ. ಸೊ ನನ್ಗದು ಹೇಗೆ ಬಂತು ಅಂತ ನನಗೆ ಈಗಲೂ ಗೊತ್ತಿಲ್ಲ. ಬಟ್ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಇಂಡಸ್ಟ್ರಿಗೆ ಬರಬೇಕು. ನಾನು ಟಿ ವಿ ನೋಡ್ಬೇಕಾದ್ರೆಲ್ಲ ಅದ್ರೊಳಗೆ ಹೋಗಿ ನಿಂತ್ಕೊಂಡ್ಬಿಡ್ಲಾ ನಾನೇ ಅಂತ ಅನಿಸ್ತಿತ್ತು ಚಿಕ್ಕದ್ರಲ್ಲಿ. ಸೊ ಆ ಥರ ಎಲ್ಲ ಫೀಲ್ ಆಗ್ತಿತ್ತು ನನಗೆ. ಹಾಗಾಗಿ ನಾನು ಡ್ರೀಮ್ ಮಾಡ್ಕೊಂಡು ಬಂದೆ, ನಾನು ಮಾಡಲೇಬೇಕು, ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ನನ್ನ ಲೈಫಲ್ಲಿ ಅಂತ. ಹಂಗಾಗಿ ಬಟ್ ಒಂದು ಈಗ ಎಕ್ಸಾಂಪಲ್ ಆ ಡ್ರೀಮ್ ಬರಬೇಕು ನಮಗೆ ಅಂತಂದಾಗ ನಿಂಗೇನೋ ಒಂದು ಇನ್ಸ್ಪಿರೇಷನ್ ಬರಬೇಕು. ಲೈಕ್ ಎಕ್ಸಾಂಪಲ್, ನೀವು ಯಾರನ್ನೋ ಒಬ್ರನ್ನ ಒಂದು ಆರ್ಟಿಸ್ಟ್ನ ನೋಡಿರ್ತೀರಾ, ಓಕೆ ಐ ನೀಡ್ ದಟ್, ಆ ಲೈಮ್ ಲೈಟ್ ಬೇಕು. ವಾಸ್ ದೇರ್ ಎನಿಬಡಿ ಬಿಹೈಂಡ್ ದ ಸ್ಟೋರಿ ದಟ್ ಓಕೆ ಅವ್ರನ್ನ ನೋಡಿ ನಂಗೆ ಇನ್ಸ್ಪೈರ್ ಆಯಿತು, ನಾನು ಟಿ ವಿನಲ್ಲಿ ಇರಬೇಕು, ಐ ವಾಂಟ್ ಟು ಬಿ ದಟ್ ಲೈಮ್ ಲೈಟ್ ಅನ್ನೋ ಥರ? ಆ ಥರ ನನಗೆ ಅನಿಸ್ಲಿಲ್ಲ. ಬಟ್ ನನಗೆ ಸೆಲ್ಫ್ ಅಂತ ಹೇಳ್ತೀವಲ್ಲ, ಅದು ನನಗೆ ಅನಿಸಿದೆ. ಅದು ನನಗೆ ಫೀಲ್ ಆಯಿತು, ನಾನು ಮಾಡಬೇಕು, ಆ ಥರ ಫೀಲ್ ಆಯ್ತು ನನಗೆ. ಸೊ ನನಗೆ ಒಬ್ರು ನೋಡಿ ಇನ್ಸ್ಪೈರ್ ಆಗಲಿಲ್ಲ, ಬಟ್ ನನಗದು ಸೆಲ್ಫ್ ವೆರಿ ನೈಸ್. ಬಟ್ ನಿಮ್ ಚಾಲೆಂಜ್ ಆಗ್ಲಿಲ್ವಾ? ಬಿಕಾಸ್ ವಿ ನೋ ದಟ್ ಯುವರ್ ಡ್ಯಾಡ್ ವಾಸ್ ವೆರಿ ಸ್ಟ್ರಿಕ್ಟ್ ಫ್ಯಾಮಿಲಿ ಕಮಿಂಗ್ ಇನ್ ಫ್ರಮ್ ಅ ನಾನ್ ಫಿಲಮ್ ಇಂಡಸ್ಟ್ರಿ. ಅವ್ರಿಗೆ ಯಾರಿಗೂ ಆ ಲೈಮ್ ಲೈಟ್ ಅಲ್ಲಿ ಬರಕ್ ಇಷ್ಟ ಇಲ್ಲ, ವೆರಿ ಸ್ಟ್ರಿಕ್ಟ್ ಫ್ಯಾಮಿಲಿ. ಓಕೆ ಫೈನ್, ಹೆಣ್ಮಕ್ಳು ಅಂದ್ಮೇಲೆ ಮನೆಯಲ್ಲಿ ಇರ್ಬೇಕು, ಹೊರಗಡೆ ಬೇಡ. ಸೊ ದೇಟ್ ವಾಸ್ ನೋ, ಅಷ್ಟೊಂದು ಸ್ಟ್ರಿಕ್ಟ್ ಅಲ್ಲಿ ಇದ್ದಾಗ್ಲೂ ನಿಮ್ಗೆ ಆ ಡ್ರೀಮ್ ಅಚೀವ್ ಮಾಡ್ತೀನಿ ಅನ್ನೋದು
ಆ ಚಾಲೆಂಜ್ ಹೆಂಗ್ ಬಂತು? ಸ್ಟ್ರಿಕ್ಟ್ ಯಾಕೆ ನಮ್ಮ ಡ್ಯಾಡಿ ಅಂದರೆ, ನಮ್ಮ ಡ್ಯಾಡಿಗೆ ಚಿಕ್ಕ ವಯಸ್ಸಲ್ಲೇ ಅಮ್ಮ ತೀರ್ಕೊಂಡ್ರು. ಅವರು ಸೆಕೆಂಡ್ ಮದರ್ ಜೊತೆ ಬೆಳೆದಿದ್ದು. ಒಂದು ಏಜ್ ಆದಮೇಲೆ ಅವ್ರು ಮಠದಲ್ಲಿ ಬೆಳೆದ್ರು. ಮಠದಲ್ಲಿ ಬೆಳೆದಾಗ ಹೇಗಿರುತ್ತೆ ಅಂದರೆ, ಅವ್ರಿಗೆ ಅದೇ ಕಲ್ಚರ್ ಇರುತ್ತೆ. ಡಿಸಿಪ್ಲೈನು ಹೀಗೆ ಇರಬೇಕು, ಹೆಣ್ಮಕ್ಳಂದ್ರೆ ಹೇಗಿರಬೇಕು, ಗಂಡು ಮಕ್ಳಂದ್ರೆ ಹೇಗಿರಬೇಕು ಅಂತ. ಸೊ ಅವ್ರು ಹಾಗೆ ಬೆಳ್ಕೊಂಡು ಬಂದಿರೋದ್ರಿಂದ, ನಾವು 3 ಜನ ಹೆಣ್ಮಕ್ಳು ಇರೋದ್ರಿಂದ ಅವ್ರಿಗೆ ಅದೇ ಮೈಂಡಲ್ಲಿ ಇರ್ತಿತ್ತು. 3 ಜನ ಮಕ್ಳನ್ನ ಹೀಗೆ ಸಾಕ್ಬೇಕು ನಾನು, ಅಂದರೆ ಬೇಡ, ಹೊರ್ಗಿನ ಪ್ರಪಂಚ ಒಂಥರ ಇರುತ್ತೆ ಅಂತ ಅವ್ರಿಗೆ ಮೈಂಡಲ್ಲಿ ಇರೋದ್ರಿಂದ ಅವರು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರು. ಸೊ ನನಗೇನಂತಂದರೆ, ನಾನು ಒಂದು ಎಜುಕೇಷನ್ ಮುಗಿಸಿದ್ಮೇಲೆ, ಫ್ಯಾಷನ್ ಡಿಸೈನ್ ಡಿಪ್ಲೊಮಾ ಮುಗಿಸಿದ್ಮೇಲೆ ನನಗೆ ಏನು ಮಾಡಲಿ ಅಂತಲೇ ಗೊತ್ತಾಗ್ಲಿಲ್ಲ. ಏನು ಮಾಡಲಿ ನಾನು ಅಂತ. ಆಮೇಲೆ ಒಂದು ಡ್ಯಾನ್ಸ್ ಗ್ರೂಪ್ ಜಾಯ್ನ್ ಆಗ್ತೀನಿ. ಸೊ ನನಗೇನಂದರೆ, ನಮ್ಮ ಡ್ಯಾಡಿಗೆ ಡ್ಯಾನ್ಸ್ ಅಂತ ಹೇಳಿರಲಿಲ್ಲ, ನಮ್ಮ ಮಮ್ಮಿಗೆಲ್ಲ ಗೊತ್ತಿತ್ತು. ನಮ್ಮ ಡ್ಯಾಡಿಗೆ ಗೊತ್ತಿರಲಿಲ್ಲ. ನಾನು ಏನು ಹೇಳಿದೆ ಅಂದರೆ, ನಂದು ಎಜುಕೇಷನ್ ಮುಗಿಸಿದ್ದೀನಲ್ವಾ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನಂಗೆ ಕೆಲಸ ಸಿಕ್ಕಿದೆ ಅಂತ. ಸೊ ಇದುವರೆಗೂ ನಮ್ಮ ಡ್ಯಾಡಿಗೆ ಗೊತ್ತಿಲ್ಲ ನಾನು ಹಿಂಗೆ ಮಾಡಿದ್ದೀನಿ ಅಂತ. ಸೀಕ್ರೆಟ್ ಅಲ್ಲೇ ಮಾಡಿದ್ದೆ. ಅಲ್ಲ, ನಮ್ಮ ಮಮ್ಮಿಗೆಲ್ಲ ಗೊತ್ತು. ಅಂದ್ರೆ ಅವ್ರು ನಂಗೆ ಸಪೋರ್ಟ್ ಮಾಡ್ತಿದ್ರು. ತುಂಬಾ ನಮ್ಮ ಅಕ್ಕಂದಿರಾಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ತುಂಬಾ ಸಪೋರ್ಟ್ ಮಾಡ್ತಿದ್ರು. ಸೊ ನಾನೇನ್ ಮಾಡ್ತಿದ್ದೆ, ನಾನು ಹೀಗೆ ಹೇಳ್ತಿದ್ದೆ, ಏನೋ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಬರ್ತೀನಿ ಅಂತ. ಸರಿ ಆಯ್ತು. ನಮ್ಮ ಡ್ಯಾಡಿ ಏನೋ ಅವ್ರ ಕೆಲ್ಸದಲ್ಲಿ ಅವ್ರು ಬ್ಯುಸಿ ಇರ್ತಿದ್ರು. ಸೊ ಹಂಗಾಗಿ ನಾನು ಅಂದರೆ, ನನಗೇನಂದರೆ ಇಂಡಿವಿಜುವಲ್ ಆಗಿ ಓಡಾಡೋದು ತುಂಬ ಅಭ್ಯಾಸ ಮಾಡ್ಕೊಂಡಿದ್ದೆ ನಾನು. ನಾನು ಓಡಾಡೋದಿರ್ಬೋದು, ಅಂದರೆ ನಾನು ಒಂಥರ ಇಂಡಿವಿಜುವಲ್ ಆಗಿ ಓಡಾಡೋದನ್ನು ಕಲ್ತಿರೋದ್ರಿಂದ ನನಗೆ ಈ ಥರ ಫೇಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಯಿತು ಅಂತ ನನಗನ್ಸುತ್ತೆ. ವೆರಿ ನೈಸ್. ಬಟ್ ಭಯ ಆಗ್ಲಿಲ್ವಾ? ಅಪ್ಪಂಗೆ ಈ ಥರ ಹೇಳಿಲ್ಲ, ಅಮ್ಮಂಗೆ ಮಾತ್ರ ಅಪ್ರೂವಲ್ ತೊಗೊಂಡ್ಬಿಟ್ಟು ಓಕೆ ಫೈನ್ ಯಾಕಂದ್ರೆ ಯೂಶಲಿ ಡಾನ್ಸ್ ಶೋಸ್ ಎಲ್ಲಾನು ಸಂಜೆ ಹೊತ್ತಿರುತ್ತೆ. ಸೊ ಅಪ್ಪಂಗೆ ಏನು ಹೇಳ್ತಿದ್ರಿ ಅವಾಗ? ವಾಸ್ ಯು ನಾಟ್? ಇಲ್ಲ, ಎಕ್ಸ್ಟ್ರಾ ಕೆಲಸ ಇರ್ತಿತ್ತು ನನಗೆ, ಹಾಗೆ ಮ್ಯಾನೇಜ್ ಮಾಡ್ತಾ ಇದ್ರ? ಆ ಥರ ಅಂದರೆ ಯಾವಾಗಲೂ ಸಂಜೆ ಟೈಮು ಅಂದರೆ ಈವ್ನಿಂಗ್ವರೆಗೂ ಇರ್ತಿತ್ತು ಅಷ್ಟೇ. ಶೋಸ್ಗಳಿದ್ದಾಗ ನೈಟು ಆ ಥರ ಇಲ್ಲ, ಎಕ್ಸ್ಟ್ರಾ ಕೆಲಸ ಇರುತ್ತೆ, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಓಕೆ ಆಯಿತು ಅಂತ ಹೇಳೋರು. ನಮ್ಮ ಡ್ಯಾಡಿ ಏನಂತಂದರೆ, ಅವರು 3 days ಒಂದ್ಸಲ ಬರ್ತಿದ್ದಿದ್ದು ಮನೆಗೆ. ಸೊ ಮನೆಯಲ್ಲಿ ಅಮ್ಮ ಹೆಂಗೋ ಮ್ಯಾನೇಜ್ ಮಾಡೋರು ಅವಾಗ. ಡಾನ್ಸ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಬಿಕಾಸ್ ಯು ವಾಂಟೆಡ್ ಟು ಗೆಟ್ ಇನ್ ಟು ಆಕ್ಟಿಂಗ್ ಸೈಡ್ ಅಲ್ವಾ? ಸೊ ಫಸ್ಟ್ ಆಪರ್ಚುನಿಟಿ ನಿಂಗೆ ಡಾನ್ಸ್ಗೆ ಅಂತ ಬಂದಾಗ ವಾಟ್ ಮೇಡ್ ಯು ಗೋ ಇನ್ ಟು ದ ಡಾನ್ಸ್ ದ್ಯಾನ್ ಆಕ್ಟಿಂಗ್ ಲೈನ್? ಅಂದರೆ ಇದೆಲ್ಲ ಐ ಮೀನ್ ರಿಲೇಟೆಡ್ ಅಲ್ವಾ ಇದೆಲ್ಲ. ನಾವು ಡ್ಯಾನ್ಸ್ ಆಗಿರ್ಬೋದು, ಒಂದು ಆಕ್ಟಿಂಗ್ ಕ್ಲಾಸ್ ಆಗಿರ್ಬೋದು, ಎಲ್ಲನೂ ರಿಲೇಟೆಡ್. ಸ್ಟೇಜ್ ಫಿಯರ್ ಒಂದು ಹೋಗುತ್ತೆ. ನಾವು ಇವಾಗ ಡ್ಯಾನ್ಸ್ ಮಾಡ್ತಿದ್ದೀವಿ ಅಂದಾಗ ಸುಮಾರು ಜನ ಇರ್ತಾರೆ. ಆ ಜನದಲ್ಲಿ ನಮಗೆ ಸ್ಟೇಜ್ ಫಿಯರು ಖಂಡಿತ ಹೋಗುತ್ತೆ. ಸೊ ನನ್ಗೆ ಅದು ಮಾಡಿರೋದ್ರಿಂದ ನನಗೆ ಧೈರ್ಯ ಜಾಸ್ತಿ ಬಂದಿದೆ. ಸೊ ನನಗೆ ಅದು ಸ್ಟೇಜ್ ಫಿಯರ್ ಇಲ್ಲ, ನನಗೆ ಅದು ರಿಯಲಿ ಪ್ರೌಡ್ ಫೀಲ್ ಆಗ್ತಿತ್ತು ನನಗೆ. ಸೊ ಅದು 1 year ಮಾಡಿದೆ. ಅದಾದಮೇಲೆ ಜಂಪ್ ಆದೆ ನಾನು. ನನಗೆ ಪ್ರದೀಪ್ ಅಂತ, ಸ್ಯಾಂಕಿ ಈವೆಂಟ್ಸ್ ಅಂತ, ಸೊ ಅವ್ರದ್ದು ಮಾಡೆಲಿಂಗ್ ಸಿಕ್ತು ನನಗೆ. ಹೀಗೆ ಮಾಡ್ತಾ ನನಗೆ ಒಬ್ಬ ಫ್ರೆಂಡ್ ಇದ್ದಾರೆ ಸಜೆಸ್ಟ್ ಮಾಡಿದ್ದು. ಸೊ ಅದಾದಮೇಲೆ ಅದಕ್ಕೆ ಜಂಪ್ ಆದೆ. ಆಮೇಲೆ ಇನ್ನೊಂದು ಸೈ ರಾಜೇಶ್ ಅಂತ ಟೀಮ್ ಇದೆ ಅವ್ರದ್ದು. ಅವರು ಪಾಪ್ಯುಲರ್ ಇದ್ರು ಅವಾಗ ಎಲ್ಲ, ಕೊರಿಯೋಗ್ರಫಿ ಅದು ಇದು. ಸೊ ಅದಕ್ಕೆ ಜಾಯ್ನ್ ಆಗ್ತೀನಿ. ಅದಕ್ಕೆ ಜಾಯ್ನ್ ಆದಾಗ ನನಗೆ ಸಂಜಯ್ ಅಂತ ಅಂದರೆ ಟ್ರೂಪಲ್ಲಿದ್ದರು. ಆಮೇಲೆ ವರುಣ್ ಅಂತ ಚಾನಲ್ಗೆ ಆಡಿಷನ್ಗೆಲ್ಲ ಹುಡುಕ್ತಾ ಇದ್ರು ಇವ್ರನ್ನ. ಸೊ ಅವಾಗ ನನಗೆ ಕಾಂಟ್ಯಾಕ್ಟ್ ಆಯಿತು. ಅವಾಗ ನಾನು ಹೇಳ್ಕೊಂಡೆ, ನಾನು ಮಾಡ್ತೀನಿ, ನಾನು ನೋಡಿ ಅಂತ. ಅವಾಗೆಲ್ಲ ಹೇಗೆ ಅಂತಂದರೆ, ಇವಾಗೆಲ್ಲ ವಾಟ್ಸಪ್ಪು ಇದರಲ್ಲೆಲ್ಲ ಫೋಟೋ ಕಳಿಸ್ಬೋದಿತ್ತು, ವಿಡಿಯೋಗಳು. ಅವಾಗ ಹಂಗಿಲ್ಲ, ನಾವು ಫೋಟೋಗಳನ್ನ ಇಟ್ಕೊಳ್ಬೇಕಾಗಿತ್ತು, ಪ್ರಿಂಟ್ ಔಟ್ ಮಾಡಿ ಪೋರ್ಟ್ಫೋಲಿಯೋಗಳನ್ನ ರೆಡಿ ಮಾಡ್ಕೋಬೇಕಿತ್ತು. ಆಮೇಲೆ ಇನ್ನೊಂದೇನಂತಂದರೆ, ಫೋಟೋ ಶೂಟ್ಸು ನಾನು ಮಾಡಿಸ್ತಿದ್ದೆ ಅವಾಗ. ಸೊ ನನಗೆ ಅವಾಗ ಡ್ಯಾನ್ಸ್ ಮಾಡ್ತಿದ್ದೆ, ಪಾಕೆಟ್ ಮನಿ ಆಗ್ತಿತ್ತು. ಅದರಲ್ಲಿ ನಾನು ಫೋಟೋ ಶೂಟ್ಸ್ಗಳು ಮಾಡ್ತಿದ್ದೆ. ಫೋಟೋ ಶೂಟ್ಗಳು ಮಾಡಿಸ್ತಿದ್ದೆ. ಅದನ್ನ ಹಂಗೆ ಕಾಪಿ ಮಾಡಿಬಿಟ್ಟು ಇಟ್ಕೊಂತಿದ್ದೆ ನನ್ನ ಹತ್ರ. ಯಾರಾದ್ರು ಕೇಳ್ತಾರಲ್ವಾ, ಕೇಳಿದಾಗ ಹೋಗಿ ಆಫೀಸ್ಗೆ ಹೋಗಿ ಕೊಡಬೇಕಿತ್ತು, ನಾವು ಹೋಗಿ ಮಾತಾಡ್ಸ್ಬಿಟ್ಟು ಕೊಡಬೇಕಿತ್ತು. ಇವ್ರ ರೆಫರೆನ್ಸಿಂದ ನನಗೆ ಒಂದು ಸ್ವಲ್ಪ ಈಸಿ ಆಯಿತು ನನಗೆ. ಬಿಕಾಸ್ 1000 ಜನ ಬರ್ತಾರೆ ರಿಯಾಲಿಟಿ ಶೋ ಆಡಿಷನ್ಗೆ ಅಂತ. ಸೊ ಅದರಲ್ಲಿ ನಾನು ಸೆಲೆಕ್ಟ್ ಆಗಿದ್ದು ನನ್ನ ಲಕ್ ಅಂತ ಹೇಳ್ಬೋದು. ನನ್ನ ಐ ಥಿಂಕ್ ಯುವರ್ ಡ್ರೀಮ್ಸ್, ಆ ಪ್ರೇ ಮಾಡಿದ ಅಷ್ಟು ವರ್ಷದಿಂದ ಐ ಥಿಂಕ್ ದಿಸ್ ಕೇಮ್ ಟ್ರೂ ಫಿಲ್. ವೆರಿ ನೈಸ್. ಕರೆಕ್ಟ್.
ಅದಾದ್ಮೇಲೆ ಆಫ್ಟರ್ ಮಾಡಲಿಂಗ್ ಎಲ್ಲ ಐ ಥಿಂಕ್ ಯು ಮೇಡ್ ಅ ವೆರಿ ನೈಸ್ ನೇಮ್ ನೈಸ್. ಓಕೆ ಸೊ ಮಾಡಲಿಂಗ್ ಇಂದ ನೀವು ಆಕ್ಚುಲಿ ಹೌ ಡಿಡ್ ಯು ಗೆಟ್ ಇನ್ ಟು ದ ಇಂಡಸ್ಟ್ರಿ ಅದೇ ನನ್ ಪೇಟೆ ಮಂದಿ ಕಾಡಿಗೆ ಬಂದ್ರು ಮಾಡಿದ್ನಲ್ವಾ, ಅದ್ರಲ್ಲಿ ನನಗೆ ಒಳ್ಳೆ ನೇಮ್ ಸಿಕ್ತು. ಅಂದ್ರೆ ರೆಕಗ್ನೈಸ್ ಅಂದ್ರೆ ಹೆಂಗ್ ಸಿಕ್ತು ಅಂದ್ರೆ, ಜನ ನಾನು ಎಲ್ಲೋದ್ರು ನನ್ನ ಮಾತಾಡ್ಸೋರು, ವೆರಿ ನೈಸ್. ಎಲ್ಲೇ ಹೋದ್ರು ನನ್ನನ್ನ ಅಷ್ಟೇ ಆಕ್ಚುಲಿ ಅಷ್ಟೇ ಅನ್ನಪೂರ್ಣ ಅಂತ ನನಗೆ ಹೆಸರಿದ್ದಿದ್ದು ಅದರಲ್ಲಿ ರಿಯಾಲಿಟಿ ಶೋ ಅಲ್ಲಿ. ಸೊ ಅಷ್ಟೇ ಅನ್ನಪೂರ್ಣ ಅಂತೆಲ್ಲ ಮಾತಾಡಿಸ್ತಾ ಇದ್ರು, ಆಟೋಗ್ರಾಫ್ ತಗೋತಿದ್ರು. ನನ್ಗೆ ಒಳ್ಳೆ ಬ್ರೇಕ್ ಸಿಕ್ಕಿದ್ದು ಅದರಿಂದ ನನಗೆ. ಸೊ ಅದಾದ್ಮೇಲೆ ನನಗೆ ಒಂದು ಮೇನ್ ಲೀಡ್ಗೆ ಆಕಾಶದೀಪ ಅಂತ ಅವಾಗ ಸೀರಿಯಲ್ ಮಾಡ್ತಿದ್ರು ಸಕ್ರೆಬೆಲ್ ಶ್ರೀನಿವಾಸ್. ಸೊ ಅವ್ರು ಆಫೀಸಿಗೆ ಕರೆದ್ಬಿಟ್ಟು ನನಗೆ ಒಳ್ಳೆ ರಿಯಾಲಿಟಿ ಶೋ ಮಾಡಿದ್ಯಮ್ಮ, ಒಳ್ಳೆ ರೆಕಗ್ನೈಸ್ ಇದೆ ನಿಮಗೆ, ಮಾಡಮ್ಮ ಅಂತಂದ್ರು. ನಾನು ಆಯಿತು ಅಂದ್ಬಿಟ್ಟು ಇದು ಮಾಡಿದೆ. ಆಮೇಲೆ ಮನೆಗೆ ಬಂದು ಹೇಳ್ತೀನಿ, ನಮ್ಮ ಡ್ಯಾಡಿ ಒಪ್ತಾ ಇಲ್ಲ, ನೀನು ಬೇಡ, ನೀನು ಮಾಡಬೇಡ. ಬಟ್ ರಿಯಾಲಿಟಿ ಶೋಗೆ ಹೋಗೋದಕ್ಕೆಲ್ಲ ಅಪ್ಪ ಒಪ್ಕೊಂಡ್ರ ಅವಾಗ? ಇಲ್ಲ ಒಪ್ಕೊಳ್ಳಿಲ್ಲ. ನೀವು ನಾನು ಹೋಗ್ತೀನಿ ಅಂತ ಹಠ ಮಾಡಿ, ಅದು ಆ್ಯಕ್ಚುಲಿ ಸೆಂಡ್ ಆಫ್ ಪಾರ್ಟಿ ಇತ್ತು ನಮಗೆ ನೈಟು. ಮಾರ್ನಿಂಗ್ ಫ್ಲೈಟ್ ಇದ್ದಿದ್ದು, ನೈಟು ಸೆಂಡ್ ಆಫ್ ಪಾರ್ಟಿ ಇತ್ತು. ನಮ್ಮ ಡ್ಯಾಡಿ ಬರಲೇ ಇಲ್ಲ, ನೀನೇನಾದ್ರೂ ಮಾಡ್ಕೋ ಅಂತ ಬರಲೇ ಇಲ್ಲ ಅವರು. ನಮ್ಮ ಮಮ್ಮಿ ಬಂದ್ರು ನನ್ನ ಜೊತೆ. ನಮ್ಮ ಮಮ್ಮಿ ಅವಾಗ ನಾನು ಹೇಳ್ದೆ, ಇದು ಸೀರಿಯಲ್ ಅಲ್ಲ, ಇದು ರಿಯಾಲಿಟಿ ಶೋ, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. Coming in from that orthodox family, appa being so straight, only support from mother, full family of all ladies, reality show ಮಾಡಬೇಕು ಅಂದ್ರೆ is not an easy job. Correct. ಯಾಕೆಂದ್ರೆ you really need that power and that fighter mode of you. ಅದನ್ನ ಹೇಗೆ ಚಾಲೆಂಜ್ ಹೆಂಗಿತ್ತು ನಿಮಗೆ? How was your experience in reality show? ಚಾಲೆಂಜ್ ಅಂದ್ರೆ ನನಗೆ ಅದು ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಬಿಕಾಸ್ ಬಿಫೋರ್ ಎಲ್ಲ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫ್ ನಡೀತಿತ್ತು. ಇದು ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು. ನಮ್ಗೆ ಹೇಗಿರುತ್ತೆ ಅಂತಾನೆ ನಮ್ಗೆ ಇಮ್ಯಾಜಿನೇಷನ್ನೇ ಇಲ್ಲ. ಏನೋ ಹಳ್ಳಿಗೆ ಹೋಗ್ತಾರೆ ಆ ಥರ ಇತ್ತಲ್ವಾ ಹಿಂದೆ ಸೀಸನ್, ಆ ಥರ ಅನ್ಕೊಂಡು ಏನೋ ನಾವು ಕೆಲಸ ಮಾಡ್ಕೋಬೇಕು, ನಾವು ದುಡ್ಕೋಬೇಕು, ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಅನ್ಕೊಂಡು ಹೋದ್ವಿ. ಯಪ್ಪ, ಇಮ್ಯಾಜಿನ್ನೇ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಟಫ್ ಇತ್ತು. ಎಂಟ್ರಿ ಆಗ್ತಿದ್ದಂಗೆ ನಮಗೆ ಫುಲ್ಲು ಅದು ಡ್ಯಾಮ್ ಏನಾಗಿದೆ, ಹುಬ್ಳಿ ಡ್ಯಾಮು ಅವತ್ತೇ ಓಪನ್ ಆಗಿಬಿಟ್ಟಿದೆ. ಓಪನ್ ಆಗಿ ನಾವು ಏನು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ನಮ್ಗೆ ಅದು ದಾಟ್ಕೊಂಡು ಹೋಗ್ಬೇಕು. ಫುಲ್ಲು ಫ್ಲೋ ಆಗ್ತಿದೆ ವಾಟರ್. ಎಷ್ಟು ಅಂದ್ರೆ ಫೋರ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಫೋರ್ಸ್ ಇದೆ. ನಾನೊಂದು ಬ್ಯಾಗ್ ಎತ್ಕೊಂಡಿದ್ದೆ ಒಂದು ಬಟ್ಟೆಗೆ ಅಂತ. ಸೊ ಅದು ಏನಾಯ್ತು, ಆ ನೀರಲ್ಲೇ ಹೋಗ್ಬಿಡ್ತು. ಅಯ್ಯೋ, ಹಂಗೆ ಹೋಯ್ತಾ? ನೋ, ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟರಲ್ಲಿ ಫುಲ್ ಎಲ್ಲ ಹೋಗ್ಬಿಡ್ತು. ಅದಾದ್ಮೇಲೆ ಅಲ್ಲೇನಂತಂದ್ರೆ ಕಾಡೋರು ಹೆಂಗಿರ್ಬೇಕು ಆ ಥರ ಇರಬೇಕು ಅಂತ. ಜಸ್ಟ್ ಇಮ್ಯಾಜಿನ್, 1 ತಿಂಗಳು ಒಂದೇ ಬಟ್ಟೆ. ಓ ಗಾಡ್, ಹೌ ಡಿಡ್ ಯು ಇವನ್ ಮ್ಯಾನೇಜ್? ಊಟ ತಿಂಡಿ ಎಲ್ಲ ಏನಿಲ್ಲ, ಬಂಡೆ ಮೇಲೆ ಮಲ್ಕೊಳೋದು. ಟಾಸ್ಕ್ ಏನಾದರೂ ವಿನ್ ಆದರೆ ಏನಾದರೂ ಒಂಚೂರು ಕೊಡ್ತಿದ್ರು, ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಅಲ್ಲಿ ನದಿ ನೀರು ಬರ್ತಿತ್ತಲ್ವಾ, ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಿದ್ವಿ ಆ ಥರ. ಊಟ ತಿಂಡಿನೂ ಕೊಡ್ತಿರ್ಲಿಲ್ಲ. ಊಟ ತಿಂಡಿ ಅದನ್ನೇ ಕಾರ್ಡ್ ಮನುಷ್ಯ ಹೇಗೆ ತಿಂತಾರೋ ಅದನ್ನ. ಹೌ ಡಿಡ್ ಯು ಇವನ್ ಮ್ಯಾನೇಜ್ ಫಾರ್ 1 ಮಂತ್? ಯಪ್ಪ, ನೈಟ್ ಅಂದ್ರೆ ಏನಾದ್ರೂ ಒಂದು ಟಾಸ್ಕ್ ವಿನ್ ಆದಾಗ ಅಷ್ಟೋ ಇಷ್ಟೋ ಬರ್ತಿತ್ತು. ಆಮೇಲೆ ಕ್ರಾಬ್ಸ್ ಎಲ್ಲ ಇರ್ತಿತ್ತಲ್ಲಿ, ಅದನ್ನ ತಗೊಂಡು ಫೈರ್ ಕ್ಯಾಂಪ್ ತರ ಮಾಡ್ಕೊಂಡು. ಅಂದ್ರೆ ನಾನು ಅವಾಗ ತಿಂತಿರ್ಲಿಲ್ಲ ಆಕ್ಚುಲಿ, ವೆಜ್ ಇದ್ದೆ ನಾನು. ಆವಾಗ ನಾನು ತಿಂತಿರ್ಲಿಲ್ಲ, ನಂಗೆ ತುಂಬಾ ಕಷ್ಟ ಆಗ್ತಿತ್ತು ಹೇಗ್ ಮಾಡೋದು ಹಂಗೆ. ಆಮೇಲೆ ಮಿಲ್ಕ್ ಕೊಡೋರು, ಅಂದ್ರೆ ಹಾಲು ಕೊಡೋರು ಒನ್ ಟೈಮು. ಇವಾಗ ಟಾಸ್ಕ್ ವಿನ್ ಆದಾಗ ಇಲ್ಲ ನೀವೇನಾದ್ರೂ ಮಾಡ್ಕೊಳ್ಳಿ, ನೀವೇನಾದ್ರೂ ಇದ್ ಮಾಡ್ಕೊಳ್ಳಿ ಅನ್ನೋ ತರ. ಸಿಕ್ಕಾಪಟ್ಟೆ ಟಫ್ ಇತ್ತು. 1 ಮಂತ್ ಹೆಂಗೋ ಸರ್ವೈವ್ ಆದೆ. ಬಟ್ ಆಕ್ಚುಲಿ ದಟ್ ವಿಲ್ ಮೇಕ್ ಯು ಸ್ಟ್ರಾಂಗ್ ಪರ್ಸನ್ ಅಲ್ವಾ? ಈಗ ನೀವೇನು ಕೊಡ್ದರೆ ಒಂದು ಜಾಗದಲ್ಲಿ ಬಿಟ್ಬಿಟ್ಟಾಗ ಯು ಹ್ಯಾವ್ ಟು ಸರ್ವೈವ್ ಫಾರ್ ಯೋರ್ ಸೆಲ್ಫ್. ಅಂದ್ರೆ ಯು ಆಕ್ಚುಲಿ ಆಸ್ ಅ ಪರ್ಸನ್ ಯು ಸ್ಟಾರ್ಟ್ ಬಿಲ್ಡಿಂಗ್, ಅನಲೈಸಿಂಗ್ ವಾಟ್ ಅಬೌಟ್ ಯೋರ್ ಸೆಲ್ಫ್, ನನ್ನ ಸ್ಟ್ರೆಂತ್ ಏನು, ದ ರಿಯಲ್ ಲೈಫ್ ಆಫ್ to survive in this real world. Very nice, very good experience alva. ಟಾಸ್ಕ್ ಮಾಡ್ಬೇಕಾದ್ರೆ ನಾವು ಒಂದು 5 to 6 ಕಿಲೋಮೀಟರ್ ವಾಕ್ ಮಾಡಬೇಕಾಗಿತ್ತು. ಅದೆಲ್ಲಿ ನಮ್ಗೆ ಸೆಟ್ ಹಾಕಿರ್ತಾರೋ ನಾವಿರೋದ್ರಿಂದ ಆ ಜಾಗದಿಂದ ಆ ಜಾಗಕ್ಕೆ ನಡ್ಕೊಂಡು ಹೋಗ್ಬೇಕಾಗಿತ್ತು, ನಡ್ಕೊಬರ್ಬೇಕಾಗಿತ್ತು. ಅಂದ್ರೆ ನಮ್ಗೆ ಊಟ ಇರ್ತಿರ್ಲಿಲ್ಲ, ಏನು ಇರ್ತಿರ್ಲಿಲ್ಲ, ನಿದ್ದೆನೂ ಇರ್ತಿರ್ಲಿಲ್ಲ. ನಿದ್ದೆ ಬರ್ತಿದ್ದಿದ್ದೆ ಬೆಳಗ್ಗೆ ಟೈಮು. ಯಾವಾಗ ಬಿಸಿಲು ಬರ್ತಿತ್ತು ಆ ಟೈಮ್ ನಿದ್ದೆ ಬರ್ಬೇಕಾದ್ರೆ ಇನ್ನೇನು ಟಾಸ್ಕ್ ಸ್ಟಾರ್ಟ್ ಮಾಡ್ಬಿಡ್ತಾ ಇದ್ರು. ಓ ಗಾಡ್, ಸಿಕ್ಕಾಬಟ್ಟೆ ಕಷ್ಟ ಆಯ್ತು. ನಾನ್ ಬೇರೆ ಅವಾಗ ಹಿಂಗ್ ಸಣ್ಣಕ್ಕೆ ಬೇರೆ ಇದ್ದೆ.
ಬಟ್ ಅಷ್ಟೊಂದು ಕಷ್ಟ ಆಗ್ಲಿಲ್ವಾ ನಿಂಗೆ ಟು ಗೆಟ್ ದಟ್ ಸ್ಟ್ರೆಂತ್? ಬಿಕಾಸ್ ಆ ಬಿಸಿಲಲ್ಲಿ ಆ ಕಾಡು ಊಟ ತುಂಬಾ ಇಲ್ದಿರೆ ಕಷ್ಟ. ಇಟ್ ಇಸ್ ಲೈಕ್ ನಾಟ್ ಅನ್ ಈಸಿ ಜಾಬ್ ತುಂಬಾ ಅಲ್ವಾ? ಕಷ್ಟ. ಯಾಕಂದ್ರೆ ಮನೇಲಿ ನಾವು ಚೆನ್ನಾಗಿ ಬೆಳ್ಕೊಂಡ್ ಬಂದ್ಬಿಟ್ಟಿರ್ತೀವಿ. ಬಂದ್ಬಿಡ್ತೀವಿ. ಹಾ. ಒಂದು 10-11 ಹಂಗೆ ಹೇಳ್ತಿದ್ದೆ ನಾನು. ನನ್ಗೆ ಆತರ ನಮ್ಮಮ್ಮ ಒಂದು ಕೆಲ್ಸನೂ ಮಾಡ್ತಿರ್ಲಿಲ್ಲ, ನಮ್ಮಮ್ಮನೇ ಎಲ್ಲ ಮಾಡ್ಕೊಳೋರು. Okay. ಸೊ ಆ ತರ ಬೆಳ್ದು ಸಡನ್ ಆಗಿ ಈ ತರ ನಾವು ಹೋಗ್ಬೇಕು ಅಂದಾಗ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು ನನ್ಗೆ. ಸೊ ಅದಾದ್ಮೇಲೆ ಆಮೇಲೆ ಹೊರಗಡೆ ಬಂದ್ಮೇಲೆ ನನ್ಗೆ ಗೊತ್ತಾಯ್ತು ಎಷ್ಟು ಇಷ್ಟು popularity ಸಿಕ್ಕಿದೆ. ಪಾಪ್ಯುಲಾರಿಟಿ See, ಆ ಸ್ಟ್ರಗಲ್ ಎಲ್ಲ ಹ್ಯಾಸ್ ಪೇಡ್ ಆಫ್ ಫಾರ್ ಯು ಅಲ್ವಾ? ಆ ಸ್ಟ್ರಗಲ್ ಹಂಗೆ ಫುಲ್ ಮರ್ತೆ ಹೋಯ್ತು ನನ್ಗೆ. That's very, very nice. ಅದಾದ್ಮೇಲೆ what happened? How did you get into the industry? So who stood by you? ಯಾಕೆಂದ್ರೆ see, your dad is already against it, ಬೇಡ ಹೋಗೋದು ಅಂತ. Correct. ರಿಯಾಲಿಟಿ ಶೋಗೆ ಹೋಗಕ್ ಬೇಡ ಅಂದಾಗ what made you move into the limelight? So ಆ ಆಪರ್ಚುನಿಟಿ ಹೇಗೆ ಸಿಕ್ತು? ಸೊ ನಾನು ಅದಾದ್ಮೇಲೆ ನಮ್ಮಮ್ಮ ಬೇಡ ಅಂತ ಹೇಳ್ತಿದ್ರ. ಸೊ ನಾನು ಅವಾಗ ನನ್ನ ಹಸ್ಬೆಂಡ್ ಪರಿಚಯ ಆಗಿದ್ದು ನನಗೆ ರಿಯಾಲಿಟಿ ಶೋ ಅಲ್ಲಿ. ಸೊ ನಾನು ಇದನ್ನ ಒಂದು ಹೇಳಲೇಬೇಕು, ಎಲ್ಲರೂ ಮಕ್ಕಳು ನನಗೆ ಸ್ಕೂಲಿಗೆ ಹೋಗಬೇಕು ಅಂದರೆ ಏನಾದ್ರು ಫಂಕ್ಷನ್ಗೆ ಹೋಗಬೇಕು ಅಂದರೆ 3 ದಿನ ರಜಾ ಸಿಗುತ್ತೆ, ಅದಕ್ಕೋಸ್ಕರ ಫಂಕ್ಷನ್ಗೆ ಹೋಗ್ತೀನಿ ಅಂದರೆ. ಬಟ್ ಯುವರ್ ಸ್ಟೋರಿ ಹೇಗೆ ಅಂತಂದರೆ, ನನಗೆ 3 ದಿನ ರಜಾ ಇಂಡಸ್ಟ್ರಿಗೆ ಹೋಗಬೇಕು ಅಂತ ಅಂದ್ಬಿಟ್ಟೆ ಅವ್ರು ಮದುವೆ ಆಗಿದ್ದು. Am I right? If I'm not wrong, right? Correct. Because you wanted to get into the industry only, you got married. ಕರೆಕ್ಟ್. Now I want to hear more story about your love story. ಇಂಟ್ರೆಸ್ಟಿಂಗ್. ಓಕೆ, ನಾನು ಅವಾಗ ಪರಿಚಯ ಆಗಿದ್ದು ನನಗೆ. ಸೊ ನಾವಿಬ್ಬರು ಅದಾದಮೇಲೆ ಒಬ್ರಿಗೊಬ್ರು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಂದು ಎಲ್ಲ ಹೇಳ್ಕೊಂಡೆ ಅವ್ರ ಹತ್ರ, ಅವರೆಲ್ಲ ನನ್ನ ಹತ್ರ ಹೇಳ್ಕೊಂಡ್ರು. ಅವ್ರ ಮನೇಲಿ ಏನಂತಂದರೆ ಹೆಣ್ಣನ್ನು ಹುಡುಕ್ತಿದ್ರು ಆಲ್ರೆಡಿ ಮದುವೆ ಮಾಡೋದಕ್ಕೆ ಅಂತ ಹೇಳಿ. ಸೊ ನಾನು ಹೀಗೆ ಇತ್ತಲ್ವಾ, ಸೊ ಅವ್ರಿಗೆ ಗೊತ್ತಿತ್ತು ನನಗೆ ಫ್ರೀಯಾಗಿ ಬಿಡ್ತಾರೆ. ನಾನೆಲ್ಲ ಹೇಳ್ಕೊಂಡಿದ್ದೆ, ನಾನು ಹಿಂಗೆ ಸೀರಿಯಲ್ ಮಾಡಬೇಕು, ನಂಗೆ ತುಂಬ ಆಸೆ ಇದೆ ಅಂತ. ಓಕೆ ಆಯಿತು ಅಂತ ಹೇಳಿದರು ನನಗೆ. ಅದಾದಮೇಲೆ ನಾನೇನು ಮಾಡಿದೆ, ನಮ್ಮ ಮನೇಲಿ ನಮ್ಮ ಡ್ಯಾಡಿ, ಅದೇ ನಮ್ಮದು ಇಂಟರ್ಕ್ಯಾಸ್ಟ್ ಮ್ಯಾರೇಜ್, ನಮ್ಮ ಡ್ಯಾಡಿ ತುಂಬ ಕಷ್ಟ ಆಯಿತು. ನಮ್ಮ ಮಮ್ಮಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಏನು ಹೇಳಿದ್ರು ಅಂದರೆ, ನೋಡೋ ಅವಳು ಇಷ್ಟಪಟ್ಟಿದ್ದಾಳೆ, ಮಾಡ್ಕೊಳ್ಳಿ, ಏಂತಕ್ಕೆ ಅದಕ್ಕೆ ನಮಗೆ ಅದು ರಿಸ್ಟ್ರಿಕ್ಷನ್ಸ್ ಮಾಡಬಾರ್ದು. ಅದಕ್ಕೆ ಅವ್ರು ಏನು ಇಷ್ಟಪಟ್ಟಿರ್ತಾರೋ ಅದು ಬಿಟ್ಬಿಡು. ಅವಳು ಇಷ್ಟು ವರ್ಷನೂ ಅವಳಿಗೆ ನೀನು ಅದು ಮಾಡಬೇಡ ಇದು ಮಾಡಬೇಡ ಅಂದರೆ ಅವಳು ಏನೂ ಮಾಡಿಲ್ಲ. ಅಟ್ಲೀಸ್ಟ್ ಇದಾದರೂ ಅವಳಿಗೆ ಇಷ್ಟಪಟ್ಟಂಗೆ ಮದುವೆ ಆಗಲಿ ಅಂತ. ಆಮೇಲೆ ನನ್ನ ಹಸ್ಬೆಂಡ್ ಏನು ಮಾಡಿದ್ರು, ನಮ್ಮ ಅತ್ತೆನ ಕರ್ಕೊಂಡು ಬಂದರು, ಅವ್ರ ಅಮ್ಮನ್ನ ಕರ್ಕೊಂಡು ಬಂದು ಮಾತಾಡ್ಸಿದ್ರು. ಇಲ್ಲ, ನಿಮ್ಮ ಹುಡುಗಿ ಇಷ್ಟ ಇದೆ, ನಮಗೆ ಮದುವೆ ಮಾಡಿಕೊಡಿ ಅಂತ. ಸೊ ಅದಾದಮೇಲೆ ಅಂದರೆ ಬಟ್ ನೀವು ಅವಾಗ ಯೋಚನೆ ಮಾಡಲಿಲ್ವಾ? ಐ ಮೀನ್, ವಾಸ್ ಇನ್ ಮೈಂಡ್ ದಟ್ ಓಕೆ, ನಾನು ಮದುವೆ ಮಾಡಿಕೊಂಡ್ರೆ ನಂದು ಫ್ಯಾಮಿಲಿನೇ ಕಂಟಿನ್ಯೂ ಆಗುತ್ತೆ, ನಾನು ಇದಕ್ಕೆ ಬ್ರೇಕ್ ಸಿಕ್ಬಿಡುತ್ತೇನೋ ಅಂತ ಯೋಚನೆ ಮಾಡಿದ್ರ? ಅಥವಾ ಹಸ್ಬೆಂಡ್ ವಾಸ್ ವೆರಿ ಕ್ಲಿಯರ್, ಇಲ್ಲ ಯು ವಿಲ್ ಫುಲ್ಫಿಲ್ ಯುವರ್ ಡ್ರೀಮ್ಸ್, ನೋ ವರೀಸ್ ಟು ಗೆಟ್ ಮ್ಯಾರಿಡ್ ಅಂತ? ಇಲ್ಲ, ಅವ್ರು ಹೇಳಿದರು ನೀನು ಮಾಡು ಅಂತ ಹೇಳಿಬಿಟ್ಟು. ಸೊ ನಾನು ಮದುವೆಗೆಲ್ಲ ಆಯಿತು. ಮದುವೆ ಆದಮೇಲೆ ನಾನು ಏನು ಮಾಡಿದೆ, ನನಗೊಂದು ಸ್ವಲ್ಪ ಈ ಲುಕ್ ಟೆಸ್ಟು ಆಡಿಷನ್ ಅಂತ ಬಂದಾಗ ಒಂಥರ ಸ್ವಲ್ಪ ಅಂದರೆ ಭಯ ಆಗ್ತಿತ್ತು. ಈ ಕ್ಯಾಮ್ರಾ ಮುಂದೆ ಇದು ಮಾಡಿದ್ರೆ ಒಂದು ಸ್ವಲ್ಪ ಭಯ ಆಗ್ತಿತ್ತು. ಸೊ ನಾನು ಏನು ಮಾಡಿದೆ, ಆ್ಯಕ್ಟಿಂಗ್ ಕ್ಲಾಸ್ ಸೇರ್ಕೊಳ್ಳೋಣ, ಅವಾಗ ನನಗೆ ಫಿಯರ್ ಹೋಗುತ್ತೆ ಅನ್ನೋ ಥರ ಏನು ಮಾಡಿದೆ, ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋದೆ. ನನ್ನ ಹಸ್ಬೆಂಡೇ ಕಳಿಸಿದ್ರು, ಆಯಿತು ಹೋಗು ಅಂತ ಹೇಳಿಬಿಟ್ಟು. ಅದಾದಮೇಲೆ ಒಂದು 2 months ಮಾಡಿದೆ. 2 months ಆ್ಯಕ್ಟಿಂಗ್ ಕೋರ್ಸ್ ಆದಮೇಲೆ ನಾನು ಟ್ರೈ ಮಾಡಿದೆ, ಸೀರಿಯಲ್ಸ್ಗಳಿಗೆ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ದಿನಕ್ಕೇ ನನಗೆ ಸಿಕ್ಬಿಡ್ತು ಸೀರಿಯಲ್ಲು. ಸೊ ನನ್ನ ಆರೂರ್ ಜಗದೀಶ್ ಸರ್ ಈಗಲೂ ನೆನೆಸ್ಕೊತೀನಿ. ಬಿಕಾಸ್ ಅವರು ನನಗೆ ಕರೆದ್ರು, ತುಂಬ ಜನ ಏನಿರಲಿಲ್ಲ, ಒಂದು ಸ್ವಲ್ಪ ಜನ ಅಂದರೆ ಇಂಡಿವಿಜುವಲ್ ಆಗಿ ಕರೆದ್ಬಿಟ್ಟು ಮಾತಾಡ್ಬಿಟ್ಟು ಹೇಳಿದ್ರು. ಆಮೇಲೆ ಲುಕ್ ಟೆಸ್ಟ್ ಇರುತ್ತೆ, ಇನ್ನೊಂದ್ಸಲ ಬಾಮ್ಮ ಅಂತ ಹೇಳಿದ್ರು. ಗಣಪತಿ ಭಟ್ ಸರ್ ಪ್ರೊಡ್ಯೂಸರ್ ಅದಕ್ಕೆ, ಸೊ ಇವ್ರು ಡೈರೆಕ್ಟ್ರು. ಇಬ್ರು ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು, ಅಶ್ವಿನಿ ನಕ್ಷತ್ರ. So that was your first break as a into getting into the industry na? Okay. ಹೌದು. ಅದಾದ್ಮೇಲೆ ಕರೆದ್ರು, ಆಫೀಸ್ಗೆ ಹೋಗಿ ಮಾತಾಡಿದೆ. ಲುಕ್ ಟೆಸ್ಟ್ ಆಯಿತು. ಲುಕ್ ಟೆಸ್ಟ್ ಆದಮೇಲೆ ಅವರು ಹೇಳಿದ್ರು, ಹಿಂಗೆ ನಿಮ್ಮ ಸೆಲೆಕ್ಷನ್ ಆಗಿದೆ ಅಮ್ಮ, ಸ್ಟಾರ್ಟ್ ಆಗುತ್ತೆ ಇನ್ನೇನು ಶೂಟು ಅಂತ. ಸೊ ಅದು ನನಗೆ ಒಳ್ಳೆ ಲೀಡ್ ಕ್ಯಾರೆಕ್ಟರ್ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ನಾನು ಈಗಲೂ ಅವ್ರನ್ನ ನೆನೆಸ್ಕೊತೀನಿ. ಬಿಕಾಸ್ ಅವ್ರು ನನಗೆ ಚಾನ್ಸ್ ಕೊಟ್ಟಿಲ್ಲ ಅಂದ್ರೆ, ಅಶ್ವಿನಿ ನಕ್ಷತ್ರ ಬಿಗ್ ಹಿಟ್ ಆವಾಗ. ಹೌದು.
It was one of the popular serial in ಕರೆಕ್ಟ್. Colors Kannada ಅಲ್ವಾ? ಹೌದು. Okay. ಅದಾದ್ಮೇಲೆ ನಾನು ಏನು ಮಾಡಿದೆ, ಒಂದು 1 ಇಯರ್ ಮಾಡಿದೆ. ಹ್ಮ್. 1 ಇಯರ್ ಆದಮೇಲೆ ಏನಾಯಿತು, ನಾನು ಕನ್ಸೀವ್ ಆದೆ. ಕನ್ಸೀವ್ ಆದ್ಮೇಲೂ ಅವ್ರು ಏನು ಹೇಳಿದ್ರು ಅಂದರೆ, ನನಗೆ ನಾನು 5 ಮಂತ್ಸ್ವರೆಗೂ ಮಾಡಿದೆ. ಕನ್ಸೀವ್ ಆಗಿನೂ ನಾನು 5 ಮಂತ್ಸ್ವರೆಗೂ ಸೀರಿಯಲ್ ಮಾಡಿದೆ. ಅವರೆಷ್ಟು ಕೇರ್ ಮಾಡಿದ್ರೆ, ನಿನ್ಗೆ ಎಷ್ಟು ತಿಂಗಳುಗಳ ಕಾಲ ಆಗುತ್ತೋ ಟೈಮ್ವರೆಗೂ ಅಲ್ಲಿವರೆಗೂ ಮಾಡಮ್ಮ, ನಮ್ಗೇನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿದ್ರು. ನಾನು ಆಲ್ಮೋಸ್ಟ್ 5 ಮಂತ್ಸ್ವರೆಗೂ ಮಾಡಿದೆ. ವೆರಿ ಗುಡ್. ತುಂಬ ಕೇರು, ಚೆನ್ನಾಗಿ ನೋಡ್ಕೊಳೋದು, ಎಲ್ಲ ಸೆಟ್ಟಿಂದ ಹಿಡಿದು ಎಲ್ಲ ಚೆನ್ನಾಗಿತ್ತು ನನಗೆ. ಅದೊಂದು ಕಂಫರ್ಟಬಲ್. ಅದಾದಮೇಲೆ ಬ್ರೇಕ್ ಅಂತ ಬೇಕೇ ಬೇಕಲ್ವಾ ನಮಗೂ. ನಮಗೆ ಇವಾಗ ಮಕ್ಕಳು, ಅವ್ರದ್ದು ಫ್ಯೂಚರು ನೋಡಬೇಕು, ಅವ್ರದ್ದು ಎಲ್ಲ ಕಂಡೀಷನ್ಸ್ಗಳನ್ನೂ ನಾವು ನೋಡಬೇಕು. ಸೊ ಅದಾಗಿ ನನ್ನ ಮಗಳು ಹುಟ್ಟಿ 1 ಇಯರ್ ಆದಮೇಲೆ ನನಗೆ ಒಂದು ಆಫರ್ ಬರುತ್ತೆ. ಅದು ಲೀಡ್ ಕ್ಯಾರೆಕ್ಟ್ರೆ. ಸೊ ನಾನು ಏನು ಮಾಡ್ತೀನಿ, 1 ಇಯರ್ ಇರೋದ್ರಿಂದ ನಾನು ಹೇಗೆ ಮನೇಲಿ ಬಿಟ್ಟೋಗ್ಲಿ, ಮಗುನ. ಆ ಥರ ಥಾಟ್ಸ್ ಆಯ್ತು. ಆಮೇಲೆ ಇನ್ನೊಂದು ಏನಂತಂದ್ರೆ, ನಂಗೆ ಬ್ಯಾಕ್ ಟು ಬ್ಯಾಕ್ ಬೇಬೀಸು. ಸೊ ನನ್ನ ಈಗಲಿ ಬ್ರೇಕ್ ತಗೊಂಡು ಈ ಕಡೆ ಹೋಗೋಣ ಅಂತಂದ್ರೆ ಅದನ್ನೂ ಆಗ್ತಿಲ್ಲ. ಆಮೇಲೆ ಏನು ಮಾಡಿದೆ, ಡಿಸೈಡ್ ಮಾಡಿಬಿಟ್ಟೆ, ಫುಲ್ ಎಲ್ಲ ನಂದು ಕಂಪ್ಲೀಟ್ ಆಗೋಗ್ಲಿ, ಆಮೇಲೆ ನಾನು ಇಂಡಸ್ಟ್ರಿಗೆ ಹೋಗ್ತೀನಿ, ಅಲ್ಲಿವರೆಗೂ ಬೇಡ, ಮದರ್ಹುಡ್ ಫುಲ್ಲು. ಅದಾದ್ಮೇಲೆ ನಾನು ಏನು ಮಾಡಿದೆ, ಅದಾದ್ಮೇಲೆ ನನ್ನ ಮಗ ಹುಟ್ಟಿ ಒಂದು 2 ಮಂತ್ಸ್ಗೆ ನನಗೆ ಮೇನ್ ಲೀಡ್ ಕ್ಯಾರೆಕ್ಟರ್ ಕಾಲ್ ಮಾಡಿದ್ರು. ವೆರಿ ಗುಡ್. ಸೈಯದ್ ಸರ್ ಅಂತ. ಸೊ ಅವರು ಇವಾಗಿಲ್ಲ, ಅವರು ಉದಯ ಟಿವಿಗೆ ವರ್ಕ್ ಮಾಡ್ತಿದ್ರು ಡೈರೆಕ್ಟರ್ ಆಗಿ. ಸೊ ಅವ್ರು ಕಾಲ್ ಮಾಡಿದ್ರು, ಆಡಿಷನ್ ಇಲ್ಲ ಏನಿಲ್ಲ ಅಮ್ಮ, ಹೆಂಗಿದ್ರು ನೀನು ಮಾಡಿದ್ಯಾ ಸೀರಿಯಲ್ಲು, ಬಾ ನಾವು ಮೇನ್ ಲೀಡು ನಿಂದೆ ಲೀಡ್ ಇರುತ್ತೆ. ಅದು ಜೀವನದಿ ಪಾರ್ಟ್ 1 ಅವಾಗ ಸ್ಟಾರ್ಟ್ ಆಗಿದ್ದು. ಸೊ 1 ಮಂತ್ ಬೇಬಿ, ನಿಂಗೆ ಏನು ಫೆಸಿಲಿಟೀಸ್ ಬೇಕೋ ನಿಮ್ಗೆಲ್ಲ ನಾವು ಮಾಡ್ಕೊಡ್ತೀವಿ, ಮಾಡಿ ಅಂತ. ನನ್ನ ಹಸ್ಬೆಂಡ್ ಬೇಡ ಅಂತ. ಅಷ್ಟು ಚಿಕ್ಕ ಮಗುನ್ ಬಿಟ್ಟದ ಹೆಂಗ್ ಹೋಗ್ತೀಯಾ? ಇಲ್ಲ, ಎಲ್ಲ ಫೆಸಿಲಿಟೀಸ್ ಎಲ್ಲ ಕೊಡ್ತಾರೆ, ಹೋಗ್ತೀನಿ, ಬೇಡ ನೀನು ಆ ಮಗುಗೆ ಅಷ್ಟೊಂದು ಇದು ಮಾಡಿಕೊಂಡು ಬೇಡ ಅಂತ. ಓಕೆ, ಆಮೇಲೆ ನಾನೇ ಡಿಸೈಡ್ ಮಾಡಿದೆ, ಇವಾಗ ಮಗುನ ಚಿಕ್ಕ ಮಗುನ ನಾವು ಎತ್ಕೊಂಡೋಗಿ ಸೆಟ್ಟಲ್ಲಿ ಹೆಂಗಿರುತ್ತೋ ಅಂದರೆ ಕೊಟ್ರು, ಬಟ್ ನಮ್ಮ ಮನೆ ಥರ ಇರೋದಲ್ವಲ್ಲ, ಏನು ಫೆಸಿಲಿಟೀಸ್ ಕೊಟ್ಟರು. ಅದಕ್ಕೆ ಆಮೇಲೆ ಏನು ಮಾಡಿದೆ, ಆಯಿತು ಬೇಡ, ಇದೇನು ಇನ್ನು ಚಾನ್ಸಸ್ ಸಿಗ್ತಾ ಇರುತ್ತೆ, ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಅಲ್ಲೂ ಬ್ರೇಕ್ ತೊಗೊಂಡೆ. Okay, so become completely housewife, taking care of being a good mother, wife, daughter-in-law. So your role from being in industry moved into complete family person. Okay. ಅದಾದ್ಮೇಲೆ ನಾನು ಏನು ಮಾಡಿದೆ, ಸೀರಿಯಲ್ ಅಂದರೆ ಫುಲ್ ಮಂತ್ಲಿ ಫುಲ್ ಕಮ್ಮಿಟ್ ಇರುತ್ತಲ್ವಾ. ಸೊ ನಾನು ಏನು ಮಾಡಿದೆ, ಮಾಡ್ಲಿಂಗ್ ಸ್ಟಾರ್ಟ್ ಮಾಡಿದೆ. ಮಾಡ್ಲಿಂಗ್ ಅಂತಂದರೆ ಇವಾಗ ಪೆಜೆಂಟ್ಗಳು. ಸೊ ಅದರಲ್ಲಿ ನಾನು ಮಿಸ್ಸಸ್ ಕರ್ನಾಟಕ ಪಾರ್ಟಿಸಿಪೇಟ್ ಮಾಡಿದ್ದೆ. ಆಮೇಲೆ ಮಿಸ್ಸಸ್ ಡೆಲ್ಲಿಗೂ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ದೆ. ವೆರಿ ನೈಸ್. ಓಕೆ, ಸೊ ಇವಾಗ ದಟ್ ಮಾಡೆಲಿಂಗ್ ಕೇಮ್ ಬ್ಯಾಕ್ ಅಗೇನ್. ಸೊ ಅಟ್ಲೀಸ್ಟ್ ನಾನು ಇದಾದ್ರೂ ಮಾಡ್ಬೋದಲ್ಲ, ಅಂದ್ರೆ ಅದು ಯಾವಾಗೋ 1 ಟೈಮ್ ಇರುತ್ತೆ, ಸಮ್ ಟೈಮ್ಸ್ ಅಷ್ಟೇ. ಇದೆಲ್ಲ ನಾವು ಕಮಿಟ್ಮೆಂಟು, ತಿಂಗಳಿಗೆ ಇಷ್ಟು ದಿನ ಅಂದರೆ ಇಷ್ಟು ದಿನ ಹೋಗ್ಲೇಬೇಕಲ್ವಾ. ಸೊ ನಾನು ಏನು ಮಾಡಿದೆ, ಈ ಥರ ಮಾಡ್ಕೊಂಡು ಬಂದೆ. ಆಮೇಲೆ ಒಂದು ಜುವೆಲ್ಸ್ ಆಫ್ ಇಂಡಿಯಾ ಅಂತ ಒಂದು ಈವೆಂಟ್ ಮಾಡಿದೆ. ಸೊ ಅದು ಚೆನ್ನಾಗಿತ್ತು. ಅದು ಒಂದು ಸ್ವಲ್ಪ ಮಕ್ಕಳು ದೊಡ್ಡವರಾಗಿದ್ರು ಅವಾಗ ಒಂದು ಸ್ವಲ್ಪ. ಸೊ ಅದೇನು ಯಾವಾಗಲೂ ಒಂದು ಟೈಮ್ ಇರುತ್ತೆ ಅಂತ ಅಂದ್ಬಿಟ್ಟು ಅದು ಮಾಡಿದ್ದೆ. ಅದು ಚೆನ್ನಾಗಿತ್ತು. ಅದು ಮೀಡಿಯಾದಲ್ಲಿ ಅದು ಇದು ಎಲ್ಲ ಬಂದಿತ್ತು, ಚೆನ್ನಾಗಿತ್ತು. ಅದಾದಮೇಲೆ ಕೋವಿಡ್ ಟೈಮಲ್ಲಿ ಜೀವನದಿ ಮಾಡಿದ್ದು. ಸೊ ನನಗೆ ಸೈಯದ್ ಸರ್ ರೆಫರೆನ್ಸ್ ಮಾಡಿದ್ದು. ಅದಾದಮೇಲೆ ಏನಾಯಿತು, ನನ್ನ ಬ್ಯಾಡ್ ಲಕ್ಕೋ ಏನೋ ಗೊತ್ತಿಲ್ಲ, 1 ಮಂತ್ಗೆ ಅದು ಕ್ಲೋಸ್ ಆಯಿತು. ಬಿಕಾಸ್ ಕೋವಿಡ್ಗೆ ಎಲ್ಲ ಲಾಕ್ಡೌನ್ ಆಯಿತು. ಸೊ ಅದಾದಮೇಲೆ ಒಂದು 2-3 ಮಂತ್ಸ್ ಆದಮೇಲೆ ಸ್ಟಾರ್ಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೆ. ಅಂತಂದ್ರೆ 1 ಮಂತ್ ಮಾಡಿದೆ ನಾನು ಅದನ್ನು. ಅದಾದಮೇಲೆ ಅದು ಪೂರ್ತಿ ಅಂದರೆ ಫುಲ್ಲು ಸೀರಿಯಲ್ನೇ ಕ್ಲೋಸ್ ಮಾಡಿಬಿಟ್ರು. ಬಿಕಾಸ್ ಪಾರ್ಟ್ 2 ಮಾಡ್ತಿದ್ರು ಜೀವನಿಧಿ. ಆ ಪಾರ್ಟ್ 2 ಅಲ್ಲಿ ತೊಗೊಂಡಿದ್ದಲ್ವ, ಅವ್ರು ಏನು ಮಾಡಿದ್ರು, ಡಿಸೈಡ್ ಮಾಡಿದ್ರು ಬೇಡ ಈ ಕೋವಿಡ್ ಟೈಮಲ್ಲಿ ಅಂತ. ಅದಾದಮೇಲೆ ನಾನು ಹಂಗೆ ಒಂದು 1 ಇಯರ್ ಆದಮೇಲೆ ಒಂದು ಲುಕ್ ಟೆಸ್ಟ್ಗಳು ಹಾಗೆ ಹೀಗೆ ಕೊಡ್ತಾಯಿದ್ದೆ. ಬಟ್ ಅದು ಯಾವುದೂ ಆಗಲಿಲ್ಲ ನನಗೆ. ಬಿಕಾಸ್ ಒಂದು ಲುಕ್ ಟೆಸ್ಟ್ ಆಯಿತು, ಅದಾದಮೇಲೆ ಓಕೆ ಅಂದರು, ಅದೇ ಯಾಕೆ ಅಂತ ಗೊತ್ತಿಲ್ಲ. ಓಕೆ ಅಂತಾರೆ, ಆಮೇಲೆ ಬೇರೆಯವ್ರನ್ನ ತೊಗೊಳ್ತಾರೆ. ಸೊ ಆ ಥರ ಆಗ್ತಿತ್ತು. ಅದಾದಮೇಲೆ ನಾನು ಏನು ಮಾಡಿದೆ, ಸೈಲೆಂಟ್ ಆಗಿಬಿಟ್ಟೆ.
ಅಯ್ಯೋ ಬೇಡ, ಸೊ ಫೋಕಸಿಂಗ್ ಕಂಪ್ಲೀಟ್ಲಿ ಇಂಟು ದ ಫ್ಯಾಮಿಲಿ ಅವಾಗ. ಕಂಪ್ಲೀಟ್ಲಿ. ಬಿಕಾಸ್ ಯಾಕೆ ಅಂತಂದ್ರೆ ಅಷ್ಟು ಟ್ರೈ ಮಾಡಿ 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 ನಿಮ್ಗೆ ಸಿಗದೆ ಇದ್ದಾಗ ಏನ್ ಅನ್ಸ್ಬಿಡುತ್ತೆ, ಅಯ್ಯೋ ಇಟ್ಸ್ ನಾಟ್ ಮೆಂಟ್ ಟು ಬಿ ರೈಟ್. ಬಿಕಾಸ್ ಇವಾಗ ಲುಕ್ ಟೆಸ್ಟ್ ಆಡಿಷನ್ಗೆಲ್ಲ ಹೋದಾಗ ಓಲ್ಡ್ ಡೇ ಹೋಗುತ್ತೆ ನಮಗೆ. ಆಮೇಲೆ ಏನಾಗುತ್ತೆ, ಅಲ್ಲಿ ಓಕೆ ಕೊಟ್ಬಿಟ್ಟು ಎಲ್ಲ ಬರ್ತೀವಿ, ಬಂದ್ಮೇಲೆ ನಮ್ಗೆ ಸಿಕ್ಕಿಲ್ಲ ಅಂತಂದಾಗ ಅದು ಎಷ್ಟು ಅಂತ ಟ್ರೈ ಮಾಡ್ತಾನೆ ಇದ್ದೆ ನಾನು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅಂದ್ರೆ ಒನ್ ಟೈಮ್ ಅನ್ಸುತ್ತೆ ನಮ್ಗೆ ಎಷ್ಟು ಟ್ರೈ ಮಾಡಿದ್ರು ಬರ್ತಿಲ್ಲ. ಯಾಕೆ ಅಂದ್ರೆ ಬಿಫೋರ್ ಒಂಥರ ಇದೆ, ಇವಾಗ ಒಂಥರ ಇದೆ. ಬಿಫೋರ್ ಎಲ್ಲ ಹೇಗಿರ್ತಿತ್ತು ಅಂದ್ರೆ ಡೈರೆಕ್ಟರ್ ಪ್ರೊಡ್ಯೂಸರ್ ಓಕೆ ಅಂದ್ರೆ ಓಕೆ ಅಂತ ಆಗ್ತಿತ್ತು. ಬಟ್ ಈಗ ಹಂಗಿಲ್ಲ, ತುಂಬಾ ಜನ ಸೆಲೆಕ್ಷನ್ ಕೂತ್ಕೊಂತಾರೆ ಚಾನಲ್ ಇಂದ. ಇವಾಗ ಮುಂಚೆ ತರ ಇಲ್ವಾ? ಹಾಗಾದ್ರೆ ಮುಂಚೆ ಅಂದ್ರೆ ನಮ್ಗೆ ಬರೀ ಪೋರ್ಟ್ಫೋಲಿಯೋ ತಗೊಂಡ್ ಹೋಗಿ ಒಂದು ಲುಕ್ ಟೆಸ್ಟ್ ಕೊಟ್ಟಿದ ತಕ್ಷಣ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಓದಿದ ತಕ್ಷಣ ಯು ವರ್ ಇಂಟು ದ ಸಿಸ್ಟಮ್. ಅವ್ರು ಇವಾಗ ಹಾಗಿಲ್ವಾ? ಅವ್ರು ಅಪ್ರೋಚ್ ಮಾಡ್ತಿದ್ರು ನಮ್ಗೆ, ಈ ಕ್ಯಾರೆಕ್ಟರ್ ಇಂಥವ್ರನ್ನ ತಗೊಂತೀವಿ ಈ ತರ ಎಲ್ಲ ಲೀಸ್ಟ್ ಕಳಿಸಿ ಅವ್ರಿಗೆ, ಅವರು ಓಕೆ ಅಂತ ಅಪ್ರೂವಲ್ ಕೊಡ್ತಿದ್ರು. ಬಟ್ ಇವಾಗೆಲ್ಲ ಏನಾಗ್ಬಿಟ್ಟಿದೆ ಅಂತಂದ್ರೆ ಅದಾಗ್ತಿಲ್ಲ. ಬಿಕಾಸ್ ಇವಾಗ ಒನ್ ಆರ್ಟಿಸ್ಟ್ಗೆ ಒಂದು 10 ಜನ ಕುತ್ಕೊಂಡಾಗ ಒಂದು 10 ಜನದ್ದು ಒಬ್ರೊಬ್ರದ್ದು ಒಪಿನಿಯನ್ ಒಬ್ರೊಬ್ರದ್ದು ಬರುತ್ತೆ. ಸೊ ಹಾಗಾಗಿ ಏನಾಗ್ಬಿಟ್ಟಿದೆ. ಆಮೇಲೆ ಇವಾಗ ಏನಂತಂದ್ರೆ ತುಂಬಾ ಆರ್ಟಿಸ್ಟ್ಗಳು ಜಾಸ್ತಿ ಆಗಿದ್ದಾರೆ ಮುಂಚೆ ಕಂಪೇರ್ ಮಾಡಿದ್ರೆ. ಬಟ್ ಇವಾಗ ಆಪರ್ಚುನಿಟೀಸ್ ಹಾಗೆ ಇದೆ. ಮುಂಚೆ ಇದ್ದಷ್ಟು ಆಪರ್ಚುನಿಟೀಸ್ ಇವಾಗ ಆಪರ್ಚುನಿಟೀಸ್ ಆರ್ ಮೋರ್. ಮುಂಚೆ ಚಾನೆಲ್ಸ್ ಗಳೆಲ್ಲ ಕಮ್ಮಿ ಇತ್ತು, ಬಟ್ ಇವಾಗೆಲ್ಲ ತುಂಬಾ ಚೆನ್ನಾಗಾಗಿದೆ ಇಲ್ಲ. ಆಮೇಲೆ ಇನ್ಫ್ಲುಯೆನ್ಸು ಮೇನ್ ಬೇಕಾಗತ್ತೆ ಅಂತ ನನ್ಗನ್ಸುತ್ತೆ. ಬಿಕಾಸ್ ಇವಾಗಿನ ನಾನ್ ಮಾಡಿರೋದಕ್ಕೂ ಇವಾಗ್ಲೂ ತುಂಬಾ ಇಂಪಾರ್ಟೆಂಟ್ ಅಂತ ನನ್ಗನ್ಸುತ್ತೆ. ಐ ಫೀಲ್. ಬಿಕಾಸ್ ಇಲ್ಲ ಅಂತಂದ್ರೆ ಇವಾಗ ಡೈರೆಕ್ಟರ್ಗಳು ಗೊತ್ತು, ಆರೋಗ್ಯ ಜಗದೀಶ್ ಸರ್ ಗೊತ್ತು, ಗಣಪತಿ ಭಟ್ ಸರ್ ಗೊತ್ತು, ಅಂದ್ರೆ ಪ್ರೊಡ್ಯೂಸರ್ಸ್ ಅವರೆಲ್ಲ ಗೊತ್ತಿದ್ರು. ಬಟ್ ಅಂದ್ರೆ ಅವರಿಂದ ಪುಷ್ ಮಾಡಕ್ ಆಗ್ತಿಲ್ವಲ್ಲ ಅನ್ನೋದು ಒಂದು ರೀಸನ್ ಆಯ್ತು. ಅದರಿಂದ ಇವಾಗ ಅವಾಗ್ಲಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಇವಾಗ ಇವು ಡೈರೆಕ್ಟರು ಪ್ರೊಡ್ಯೂಸರ್ ಏನೇ ಪುಷ್ ಮಾಡಿದ್ರು ಪ್ರೊಫೈಲ್, ಇಟ್ ಇಸ್ ದ ಫೈನಲ್ ಡೆಸಿಷನ್ ಇಸ್ ಡನ್ ಬೈ ದ ಚಾನಲ್. ಓಕೆ, ಅವ್ರ ಅಪ್ರೂವಲ್ ಕೊಟ್ರೆ ಮಾತ್ರ ಯುವರ್ ಇನ್ ದ ಸಿಸ್ಟಮ್ ಅನ್ನೋದನ್ನ. ಆ ತರನೇ ಇವಾಗ. ಸೊ ಮುಂಚೆಗ್ಲೂ ಇವಾಗ್ಲಿಗೂ ಡಿಫ್ರೆನ್ಸ್ ಏನು? ಇದು ಒಂದು ಬಿಟ್ಟು ಇನ್ನೇನೇನು ಚಾಲೆಂಜಸ್ ಆ್ಯಕ್ಚುಲಿ? ಯಾಕೆಂದರೆ ಇಟ್ ಕುಡ್ ಬಿ ಸಂಬಡಿ ಲೈಕ್ ಇವಾಗ ಎಷ್ಟೊಂದು ಜನಗೆ ಆಸ್ಪಿರೇಷನ್ಸ್ ಜಾಸ್ತಿ ಇರುತ್ತೆ, ಬಿಕಾಸ್ ಆಪರ್ಚುನಿಟೀಸ್ ಜಾಸ್ತಿ ಇದೆ, ರಿಯಾಲಿಟಿ ಶೋಸ್ ಎಷ್ಟೊಂದಿದೆ, ಆಮೇಲೆ ಸೀರಿಯಲ್ಸ್ ಎಷ್ಟೊಂದು ಬರ್ತಾ ಇದೆ ಇವಾಗ ಬಿಗ್ ಸ್ಕ್ರೀನಲ್ಲಿ ಸ್ಮಾಲ್ ಸ್ಕ್ರೀನಲ್ಲಿ. ಇವಾಗ ಒಂದು ಮೆಸೇಜ್ ಅವ್ರಿಗೆ ಸಂಬಡಿ ಹೂ ವಾಂಟ್ಸ್ ಟು ಗೆಟ್ ಇನ್ ಟು ದ ಇಂಡಸ್ಟ್ರಿ, ಆ ಕಾಲಕ್ಕೂ ಇವಾಗ್ಲಿಗೂ ಡಿಫ್ರೆನ್ಸ್ ಏನು ಅನ್ಸುತ್ತೆ? ಡಿಫ್ರೆನ್ಸ್ ಅದೇ ಕೀಪ್ ಟ್ರೈಯಿಂಗ್ ಅಂತ ಹೇಳ್ತೀನಿ. ಮಾಡ್ತಾನೆ ಮರಳಿ ಯತ್ನವ ಮಾಡು ಅಂತ ಹೇಳ್ತೀವಿ, ಅದು ಗಾದೆ ಯಾವತ್ತೂ ಸುಳ್ಳಾಗಲ್ಲ. ಸೊ ನಾನು ಏನ್ ಮಾಡಿದೆ ಅಂದ್ರೆ, ನನ್ನ ಇನ್ಸ್ಟಾಗ್ರಾಮ್ನ ನಾನು ಇಂಪ್ರೂವ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಫೋಟೋಶೂಟ್ಸ್ಗಳು ಮಾಡ್ತಾ ಇದ್ದೆ, ತುಂಬಾ ಮಾಡ್ತೀನಿ, ಇವಾಗ್ಲೂ ಮಾಡ್ತೀನಿ ನಾನು. ಅಂದ್ರೆ ನಾವ್ ಹೇಗಿದ್ದೀವಿ, ನಾವ್ ಏನ್ ಮಾಡ್ತಿದೀವಿ ಅಂತ ಜನಕ್ಕೆ ಗೊತ್ತಾಗ್ಬೇಕು. ಇಲ್ಲ ನಾನೊಂದು ಪ್ರೊಫೈಲ್ ಅವ್ರಿಗೆ ಕಳಿಸ್ತೀನಿ, ಇವಾಗ ನನ್ನ ಸೀರಿಯಲ್ಗೆ ಆಗಿರ್ಬೋದು, ಫಿಲಿಮ್ಗೆ ಆಗಿರ್ಬೋದು, ನಾನು ಕಳಿಸ್ತೀನಿ ಅಂದಾಗ ನನ್ನ ಪ್ರೊಫೈಲು ನನ್ನ ಹತ್ರ ಅದು ನೀಟಾಗಿರ್ಬೇಕು. ಇವಾಗ ಸ್ಟ್ರಾಂಗ್ ಇದೆ. ಇವಾಗ ಇನ್ಸ್ಟಾಗ್ರಾಮು ಇವಾಗ ಓಡ್ತಾ ಇದೆ ಜಾಸ್ತಿ. ಮುಂಚೆ ಫೇಸ್ಬುಕ್ ಇತ್ತು, ಇವಾಗ ಇನ್ಸ್ಟಾಗ್ರಾಮ್. ಸೊ ಅದನ್ನ ನಾನು ಬಿಲ್ಡ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದೆ ನನ್ನ ಪ್ರೊಫೈಲ್ನ. ಸೊ ಈಗ ಚೆನ್ನಾಗಾಗಿದೆ, ನನ್ನ ಫಾಲೋವರ್ಸ್ ಇರ್ಬೋದು, ನನಗೆ ಕಮೆಂಟ್ ಮಾಡೋರು ಇರ್ಬೋದು, ಎಲ್ಲ ಚೆನ್ನಾಗಿದೆ. ಅದನ್ನ ಬಿಲ್ಡ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದೆ. ಅಂಡ್ ಫೋಟೋಶೂಟ್ ಮಾಡಿಸ್ತಾನೆ ಇರ್ತೀನಿ. ಸೊ ಇವಾಗ ಸೆಲ್ಫ್ ಬ್ರ್ಯಾಂಡಿಂಗ್ ಇಸ್ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಸೆಲ್ಫ್ ಬ್ರ್ಯಾಂಡಿಂಗ್ ಇಲ್ಲ ಅಂದ್ರೆ ಆಪರ್ಚುನಿಟೀಸ್ ಸಿಗೋದಿಲ್ಲ. ಯಾಕಂದ್ರೆ ಏನಂತ ತೋರಿಸ್ತೀವಿ ನಾವು, ನಾವ್ ಹೇಗಿದ್ದೀವಿ, ಏನ್ ಮಾಡ್ತಿದೀವಿ, ಯಾವ ಲುಕ್ಕಲ್ಲಿ ಹೆಂಗ್ ಕಾಣಿಸ್ತೀವಿ, ಹಿಂಗಿರ್ತೀವಿ. ಆಕ್ಚುಲಿ ನಾನು ನ್ಯಾಚುರಲ್ ಆಗೇ ಇರಕ್ ಇಷ್ಟಪಡ್ತೀನಿ. ತುಂಬಾ ಮೇಕಪ್ ಹಾಕೊಂಡೆಲ್ಲ ಫೋಟೋಶೂಟ್ ಮಾಡೋದು ಮುಂಚೆ ಆ ತರ ಇತ್ತಿತ್ತು. ಬಟ್ ಇವಾಗೆಲ್ಲ ಏನಿಲ್ಲ, ನಾನು ನ್ಯಾಚುರಲ್ ಆಗೇ ಇದ್ ಮಾಡಿ. ಬಿಕಾಸ್ ನ್ಯಾಚುರಲ್ ಫೋಟೋಶೂಟ್ಸ್ಗಳು ಪ್ರಿಫರ್ ಮಾಡ್ತಾರೆ ಇವಾಗ. ನೋಡೋದಕ್ಕೆ ಫೋಟೋದಲ್ಲೇ ಒಂಥರ ಇರ್ತಾರೆ, ಡೈರೆಕ್ಟ್ ಆಗಿ ಬಂದಾಗೆ ಒಂಥರ ಇರ್ತಾರಲ್ಲ. ಸೊ ಇವಾಗ ನ್ಯಾಚುರಲ್ ಆಗಿ ಅದನ್ನ ಸುಮಾರು ಮಾಡ್ಕೊಂಡು ಇಟ್ಕೊಂಡಿದೀನಿ. ಅಂದ್ರೆ ನಾನು ಏನಾದ್ರೂ ಅವರು ಕೇಳಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಶೇರ್ ಮಾಡ್ಬಿಟ್ಟು ನನ್ನ ಫೋಟೋಶೂಟ್ಸ್ಗಳ್ದು ಮತ್ತೆ ಆಡಿಷನ್ ಏನಾದ್ರು ವಿಡಿಯೋ ಇದ್ರೆ ಅದನ್ನ ಕಳ್ಸೋದು. ಸೊ ಆ ತರ ಮಾಡ್ಕೊಂಡು ಬರ್ತಾ ಇದೆ. ಸೊ ಆಫ್ಟರ್ ಅ ಲಾಂಗ್ ಬ್ರೇಕ್, ಅಟ್ಲೀಸ್ಟ್ ಅರೌಂಡ್ 10 years ಆಯ್ತಾ ಫ್ರಮ್ ಅ ಬ್ರೇಕ್ ಅಂಡ್ ಯು ವಾಂಟ್ ಟು ಕಮ್ ಬ್ಯಾಕ್? ಇಲ್ಲ, ರೀಸೆಂಟ್ ಆಗಿ ನಾನು ಜೀವನದಿ ಮಾಡಿದ್ನಲ್ಲ, 2-3
2-3 years. ಸೊ ತುಂಬಾ ಬ್ರೇಕ್ ಆಗ್ಲಿಲ್ಲ ಅಂದ್ರೆ ಆಗ್ಲಿಲ್ಲ. ಅವಾಗ ನಾನು ಅಶ್ವಿನಿ ನಕ್ಷತ್ರ ಮಾಡಿದ್ದು ಅದು ತುಂಬಾ ಲಾಂಗ್ ಬ್ರೇಕ್ ಆಯ್ತು. ಸೊ ಡಿಡ್ ಯು ಫೀಲ್ ಸಮ್ವೇರ್ ಆ ಗಿಲ್ಟ್? ನಾನು ಅಷ್ಟೊಂದು ಕಷ್ಟಪಟ್ಕೊಂಡು ನಾನು ಇಂಡಸ್ಟ್ರಿಗೆ ಬರಬೇಕು, ಹಠ ಇಟ್ಕೊಂಡು ನಾನು ಅಲ್ಲಿ ಬಂದೆ, ಬಟ್ ಆ ಬ್ರೇಕ್ ಸಿಕ್ತು, ಬ್ರೇಕ್ ತೊಗೊಳ್ಳೇಬೇಕಿತ್ತು. ಡಿಡ್ ಯು ಎಂಜಾಯ್ ದ ಬ್ರೇಕ್ ಮೋರ್? ಓಕೆ, ಡಿಡ್ ಯು ಹ್ಯಾವ್ ದಟ್ ಗಿಲ್ಟ್ ನಾನು ಮೀಡಿಯಲ್ಲಿ ಇಲ್ಲ ಅಂತನಾ, ಅಥವಾ ಡಿಡ್ ಯು ಎಂಜಾಯ್ ದ ಮದರ್ಹುಡ್ ಮೋರ್? ಬೋತ್ ನಾನು ಬ್ಯಾಲೆನ್ಸ್ ಮಾಡ್ತೀನಿ. ಬಿಕಾಸ್ ಮದರ್ಹುಡ್ ಲೈಫ್ ಸ್ಟೈಲೇ ಬೇರೆ, ಅದಕ್ಕೂ ನಾನು ಡೆಡಿಕೇಶನ್ ತುಂಬ ಕೊಡ್ತಾನೂ ಇದ್ದೀನಿ ಇವಾಗ್ಲೂ ಸಹ. ಸೊ ಇದು ಪ್ರೊಫೆಷ್ನಲ್ ಅಂತ ಬಂದಾಗ ಅದಕ್ಕೆ ಬೇರೆ ಟೈಮಿಂಗ್ಸು, ಅಂದರೆ ಅದಕ್ಕೆ ಅಂತಲೇ ಒಂದು ಲೈನ್ ಇದೆ. ಇವಾಗ ನಾನು ಯಾರಿಗಾದ್ರೂ ನಾನು ಕಮಿಟ್ ಆಗ್ತೀನಿ, ಇವಾಗ ನಾನು ಸೀರಿಯಲ್ಸ್ ಮಾಡಬೇಕು, ಫಿಲ್ಮ್ಸ್ ಮಾಡಬೇಕು ಅಂತ ಕಮಿಟ್ ಆಗ್ತೀನಿ, ಆನ್ ಟೈಮ್ ಇರಬೇಕು ಅಂದರೆ ನಾನು ಈಗಲೂ ಇರ್ತೀನಿ. ಡಿಸಿಪ್ಲಿನ್ ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ದು ಒಬ್ರದ್ದೇ ನಾವು ಥಿಂಕ್ ಮಾಡಬಾರ್ದು. ಅಲ್ಲಿ ಟೆಕ್ನಿಷಿಯನ್ಸ್ಗಳು ಇರ್ತಾರೆ, ನಮ್ಗೆ ಕೂತಿದ್ದ ಜಾಗದಲ್ಲೇ ಎಲ್ಲ ಊಟಕ್ಕೆ ತಿಂಡಿಗೆ ಎಲ್ಲ ಕೊಡ್ತಾರೆ, ಎಲ್ಲ ಮಾಡ್ತಾರೆ ಅಂದಾಗ ನಾವು ಅವ್ರಿಗೆ ಡೆಡಿಕೇಶನ್ ಆಗಿ ರೆಸ್ಪೆಕ್ಟ್ ನಿಜ ಕೊಡಬೇಕು. ಬಿಕಾಸ್ ಅದು ತುಂಬ ಓಲ್ಡ್ ಟೀಮ್ ವರ್ಕ್ ಮಾಡುತ್ತೆ, ತುಂಬ ಜನ ವರ್ಕ್ ಮಾಡ್ತಾರೆ, ಒಬ್ರು ಇಬ್ರು ವರ್ಕ್ ಮಾಡಲ್ಲ. ಆಮೇಲೆ ಮೇನ್ ಪ್ರೊಡ್ಯೂಸರ್ಸ್ಗಳು ಇನ್ವೆಸ್ಟ್ ಮಾಡಿರ್ತಾರೆ ಸೀರಿಯಲ್ಸ್ಗೆ ಆಗಿರ್ಬೋದು, ಫಿಲಿಮ್ಸ್ಗೆ ಆಗಿರ್ಬೋದು. ಅವ್ರು ಹೆಂಗೆ ಸ್ಟ್ರಗಲ್ ಮಾಡಿಕೊಂಡು ಅಥವಾ ಹೆಂಗೆ ತಂದೆ ದುಡ್ಡು ಹಾಕಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ, ಸ್ಟ್ರಗಲ್ ಗೊತ್ತಿರುತ್ತೆ. ಸೊ ನಾವು ಅದನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು. ನಮ್ಗೆ ಏನು ಕೆಲಸ ಕೊಟ್ಟಿರ್ತಾರೆ, ನಮ್ಗೆ ಈ ಟೈಮಿಂಗ್ಸ್ ಹೋಗ್ಬೇಕು, ಈ ಟೈಮಿಂಗ್ಸ್ ಅಂತ ಇರುತ್ತೆ, ನಾವು ಮಾಡಬೇಕು, ನಮ್ದು ಏನು ಕೆಲಸ ಇರುತ್ತೋ ಬರಬೇಕು. ಸೊ ನಾನು ಇವಾಗಲೂ ಅದನ್ನು ಮೇಂಟೈನ್ ಮಾಡ್ತೀನಿ. ಈಗಲೂ ನಾನು ಟೈಮಿಂಗ್ ಸೆನ್ಸ್ ಅನ್ನೋದು ಈಗಲೂ ನಾನು ಹಂಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಯಾವತ್ತೂ ಲೇಟ್ ಮಾಡೋದಾಗಲಿ, ಇಲ್ಲ ನಾನು ಬರಲ್ಲ ಅನ್ನೋದಾಗಲಿ, ಈ ಡೇಟ್ ಇಷ್ಟು ಡೇಟ್ ಇದೆ ಮ್ಯಾಮ್ ನೀವು ಮಾಡಬೇಕು, ಎಸ್ ಮಾಡಿಬಿಟ್ಟು ನಾನು ಆರಾಮಾಗಿ ಬರ್ತೀನಿ ನಾನು. ಸೊ ನೌ ಯು ವಾಂಟ್ ಟು ಡೂ ಅ ಕಮ್ ಬ್ಯಾಕ್. ವಾಟ್ ಆರ್ ಯುವರ್ ಪ್ರಿಪರೇಷನ್ಸ್ ಟು ಕಮ್ ಬ್ಯಾಕ್? ನಾನೇನಂದರೆ ನಾನು ಹೇಗಿದ್ದೀನೋ ಅದೇ ಥರ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದಾದಮೇಲೆ ಅದೇ ಹೇಳಿದ ನಾನು ಫೋಟೋಶೂಟ್ಸು ಅದು ಇದು. ಸೊ ನಾನೀಗ ರೀಸೆಂಟಾಗಿ ಮೂವಿ ಮಾಡಿದೆ. ಬಿಕಾಸ್ ಅದು ನನ್ನ ಫ್ರೆಂಡೇ ಆಗಿರೋದ್ರಿಂದ ನನಗಿನ್ನೂ ಈಸಿ ಆಯಿತು. ಇನ್ಫ್ಲುಯೆನ್ಸು ಆ ಥರ ಇರ್ಬೋದು, ಆ ಟೀಮು ಎಲ್ಲ ಇರೋದ್ರಿಂದ ನಾನು ಮೂವಿ ಮಾಡಿದೆ. ಸೊ ಅದೊಂದು ಈಸಿ ಆಯಿತು ನನಗೆ. Okay, so we're going to see Annapurna in a big screen very soon. Very nice to hear that. Super good, very good. Good. ಆಮೇಲೆ ಸಮಥಿಂಗ್ ಮೋರ್ ಅಬೌಟ್, ಈಗ ಈ ಪಾತ್ರ ನನಗೆ ಮಾಡಬೇಕು ಅನ್ನೋದೊಂದು ಆಸ್ಪಿರೇಷನ್ ಇದೆಯಾ? ಈಗ ಒಬ್ರಿಗೆ ಯಾವುದೇ ಕಲಾವಿದ ಆದ್ರೂ ನಂಗೆ ಈ ಪಾತ್ರ ಒಂದು ಸಿಗಬೇಕಪ್ಪ, ದೆನ್ ಐ ಆಮ್ ಫುಲ್ಫಿಲ್ ಆಸ್ ಎನ್ ಆರ್ಟಿಸ್ಟ್ ಅನ್ನೋದು, ಆ ಥರ ಯಾವುದಾದ್ರೂ ಒಂದು ಪಾತ್ರ ಇಸ್ ದೇರ್ ಇನ್ ಯೋರ್ ಮೈಂಡ್? ನೆಗೆಟಿವ್ ರೋಲ್ ಮಾಡೋಕ್ಕೆ ಇಷ್ಟ. ಏನಕ್ಕೆ ನೆಗೆಟಿವ್ ರೋಲ್ ಮಾಡೋಕ್ಕೆ ಇಷ್ಟ ನಿಮಗೆ? ಯಾಕೆಂದ್ರೆ ಅದೇ ಹೈಲೈಟ್ ಆಗೋದು ಜಾಸ್ತಿ. ಹಂಗಂತೀರಾ? ಯಾಕೆ ಹೈಲೈಟ್ ಆಗೋದು ವಿಲನ್ನೇ ಜಾಸ್ತಿ? ವಿಲನ್ನ ಜಾಸ್ತಿ ಆ್ಯಕ್ಚುಲಿ ಇಷ್ಟಪಡ್ತಾರೆ. ಯಾಕಂದರೆ ಅವರೇ ಅಲ್ವಾ ಜಾಸ್ತಿ ಹೀರೋಯಿನ್ಗೆ ಬೈಯೋದು, ಆಮೇಲೆ ಆ ಥರ ಎಲ್ಲ ಇರುತ್ತಲ್ವಾ. ಸೊ ಹಂಗಾಗಿ ಅವರೇ ಹೈಲೈಟ್ ಆಗೋದು. ಅದಕ್ಕೆ ವಿಲನ್ ಕ್ಯಾರೆಕ್ಟರ್ಗಳು ತುಂಬ ಇಷ್ಟ ಆಗುತ್ತೆ. ವಿಲನ್ ಕ್ಯಾರೆಕ್ಟರ್ ತುಂಬ ಇಷ್ಟ. ಅದು ಬಿಟ್ಟರೆ ಇನ್ಯಾವ್ದು ಕ್ಯಾರೆಕ್ಟರ್ ವಿಚ್ ಯು ಫೀಲ್ ದಟ್ ಓಕೆ, ಈಗ ಆಲ್ಮೋಸ್ಟ್ ಅರೌಂಡ್ 4-5 ಮಾಡಿದ್ದೀರಲ್ವಾ ಸೀರಿಯಲ್, ದಿಸ್ ವಾಸ್ ದ ಬೆಸ್ಟ್ ದಟ್ ಐ ರಿಯಲಿ ಎಂಜಾಯ್ಡ್ ಡೂಯಿಂಗ್ ಅಂದರೆ ಯಾವ ಪಾತ್ರ? ಅಶ್ವಿನಿ ನಕ್ಷತ್ರ ಆಗಿರ್ಬೋದು, ಇಲ್ಲ ಅಂದ್ರೆ ಅಶ್ವಿನಿ ನಕ್ಷತ್ರ. ಯಾಕಂದ್ರೆ ನಾನು ಒರಿಜಿನಲ್ ಕ್ಯಾರೆಕ್ಟರ್ ಅದು. ನಾನು ಮನೇಲಿ ಫುಲ್ಲು ಕಿರ್ಚ್ಕೊಂಡು ಹಂಗೆ ಹಿಂಗೆಲ್ಲ ಮಾತಾಡ್ತೀನಿ. ಸೊ ಹಠ ಮಾಡೋದು ಜಾಸ್ತಿ, ಆ ಥರ ಎಲ್ಲ ಕ್ಯಾರೆಕ್ಟ್ರು. ಬಟ್ ನಂಗೆ ಸೇಮ್ ಕ್ಯಾರೆಕ್ಟ್ರು ಅಶ್ವಿನಿ ನಕ್ಷತ್ರದಲ್ಲಿ ಸಿಕ್ಕಿದ್ದು. ಸೊ ಹಾಗಾಗಿ ನನಗೆ ಅದು ತುಂಬ ಎಂಜಾಯ್ ಮಾಡಿಕೊಂಡು ಅಥವಾ ಇಷ್ಟವಾದ ಪಾತ್ರ ಅಂದರೆ ಅದು. ಓಕೆ. ಮುಂಚೆ ನಿಮ್ಗೆ ಆಪರ್ಚುನಿಟೀಸ್ ಯು ಗಾಟ್ ಇಟ್ ವೆರಿ ಈಸಿಲಿ ಬಿಕಾಸ್ ಯು ವರ್ ಆಲ್ರೆಡಿ ದೇರ್ ಇನ್ ಕಪಲ್ ಆಫ್ ದ ರಿಯಾಲಿಟಿ ಶೋಸ್ ಆಗಿರ್ಬೋದು, ಆಪರ್ಚುನಿಟೀಸ್ ಬೇಗ ಸಿಗ್ತಿತ್ತು. ಇವಾಗ ಆಪರ್ಚುನಿಟೀಸ್ ಅದೇ ಥರ ಬೇಗ ಸಿಗುತ್ತಾ? ಈಗ ಸ್ವಲ್ಪ ಕಷ್ಟ ಇದೆ. ಹೌದಾ? ವೈ ಯು ಫೀಲ್ ಇಟ್ ಇಸ್ ಕಷ್ಟ? ವೈ ಡು ಯು ಫೀಲ್ ಇಟ್ ಇಸ್? ಅದೇ ಹೇಳದ್ನಲ್ಲ, ಮೇನ್ ಇನ್ಫ್ಲುಯೆನ್ಸ್ ಇರಬೇಕು, ಪರ್ಸನಲ್ ಬ್ರ್ಯಾಂಡಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್. ಮೇನ್ ಇಂಪಾರ್ಟೆಂಟ್. ಅದಕ್ಕೆ ನಾನು ಏನು ಮಾಡ್ತೀನಿ, ನಾನು ಪ್ರೊಫೈಲ್ನ ಇಂಪ್ರೂವ್ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದರಿಂದ ಹೆಲ್ಪ್ ಆಯಿತು ನನಗೆ ಆ್ಯಕ್ಚುಲಿ. ಇವಾಗ ಫ್ಯಾಮಿಲಿ ಇಸ್ ಓಕೆ ಟು, ಈಗ ಅಪ್ಪ ಏನೋ ಹೇಳಲ್ವಾ ಮತ್ತೆ ವಾಪಸ್ ಇಯರ್ ಇಂಟು? ನಾನು ಮದುವೆ ಆದಮೇಲೆ ಅವ್ರೇನು ಹೇಳಲಿಲ್ಲ. ಅಂದರೆ ಇನ್ನೊಂದು ಏನು ಫೀಲ್ ಮಾಡಿದ್ರು ಅಂದರೆ ಅದು ಹೇಳೋದು ಮತ್ತೆ ಅವ್ರಿಗೆ ನಾನು ಸೀರಿಯಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರಿಗೆ ಫೀಲ್ ಆಯಿತು.
ಆಕ್ಚುಲಿ. ಹೌದಾ? ನನ್ನ ಮಗಳನ್ನ ನಾನು ಬಿಡ್ಬೇಕಾಗಿತ್ತು, ನಾನು ಯಾಕೆ ಬಿಡ್ಲಿಲ್ಲ ಅಂತ ಫೀಲ್ ಆಯ್ತು ಅವ್ರಿಗೆ. ನಾನು ಬಿಡ್ಬೇಕಾಗಿತ್ತು ಅವಳಿಗೆ ಅಂತ. ಅವ್ರಿಗೆ ಏನೋ ಅಂದ್ರೆ ಏನೋ ಒಂಥರ ಇತ್ತು, ಇಂಡಸ್ಟ್ರಿ ಅಂದ್ರೇನೆ ಸೇಫ್ ಇಲ್ಲ, ಬೇಡ ಅಂತ ಆ ತರ ಫೀಲ್ ಇತ್ತು. ನನ್ನ ಸೀರಿಯಲ್ ಮಾಡಿದ್ಮೇಲೆ ಅವ್ರಿಗೆ ಖುಷಿ ಆಯ್ತು, ನಾನು ಬಿಡ್ಬೇಕಾಗಿತ್ತು ಅವಳನ್ನ, ತಪ್ಪು ಮಾಡ್ಬಿಟ್ಟೆ ಅಂತ ಅವ್ರಿಗೆ ಫೀಲ್ ಆಯ್ತು. ಸೊ ಇವಾಗ ಎಂಕರೇಜ್ ಮಾಡ್ತಾರ ಅಪ್ಪ ಹಾಗಾದ್ರೆ? ಸೊ ಹಿ ಇಸ್ ಆಲ್ ಓಕೆ ಟು ಫಾರ್ ಯು ಟು ಕಮ್ ಬ್ಯಾಕ್ ಆಫ್ಟರ್ ಮ್ಯಾರೇಜ್ ಅವರು. ಯಾಕಂದ್ರೆ ಅವ್ರಿಗೆ ಒಂದು ಸೇಫ್ ಇದ್ರಲ್ಲಿ ಇದ್ದಾಳೆ, ಫ್ಯಾಮಿಲಿ ಅಂತ ಇದ್ದಾಳೆ, ಅವಳು ಓಕೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅವಾಗಲೇ ಫಿಕ್ಸ್ ಆಗೋಯ್ತು. ಸೊ ಏನಿಲ್ಲ. ಬಿಕಾಸ್ ನೌ ಯು ಆರ್ ಆಲ್ಸೋ ಪ್ಲಾನಿಂಗ್ ಫಾರ್ ಅ ಕಮ್ ಬ್ಯಾಕ್. ಓಕೆ, ಯಾ ಪಾತ್ರ ನಿಮಗೆ ಮಾಡಿದ್ರೆ ಖುಷಿ ಕೊಡುತ್ತೆ? ಬಿಕಾಸ್ ಯು ಡನ್ ಆಲ್ ದ ರೋಲ್ಸ್. ಒನ್ ಥಿಂಗ್, ಒಂದು ಮಾಡಬೇಕು ಅನ್ನೋದು ಇಸ್ ಸಮಥಿಂಗ್ ದಟ್ ಆಸ್ ಅ ನೆಗೆಟಿವ್ ರೋಲ್ ಮಾಡಬೇಕು. ಬಟ್ ಆಸ್ ಅ ಮದರ್ಹುಡ್, ಟೇಕಿಂಗ್ ಅ ಬ್ರೇಕ್ ರೈಟ್ ನೌ, ಸೊ ಮ್ಯಾನೇಜಿಂಗ್ ಬೋತ್ ಪರ್ಸನಲ್ ಲೈಫ್ ಆ್ಯಂಡ್ ಪ್ರೊಫೆಷನಲ್ ಲೈಫ್. ಓಕೆ, ಈ ಪಾತ್ರ ನನಗೆ ಅದಕ್ಕೆ ಸಂಪೂರ್ಣವಾಗಿ ನಾನು ಜಸ್ಟಿಸ್ ಕೊಡ್ಬೋದು ಅನ್ನೋದು ಯಾವ ಪಾತ್ರ ವಿಚ್ ಯು ವಾಂಟ್ ಟು ಡೂ? ಸಾಫ್ಟ್ ಕ್ಯಾರೆಕ್ಟರ್ನು ಇಷ್ಟ ಆಗುತ್ತೆ ನನಗೆ. ಓಕೆ, ತುಂಬ ಜನ ಹೇಳ್ತಾರಲ್ವ, ಅಯ್ಯೋ ತುಂಬ ಸಾಫ್ಟ್ ಆಗಿದೆ, ಬಟ್ ನಂಗೆ ತುಂಬ ಸಾಫ್ಟ್ ಏನಿಲ್ಲ. ಸೊ ಅದನ್ನು ಇಷ್ಟ ಆಗುತ್ತೆ ನನಗೆ, ತುಂಬ ಸಾಫ್ಟ್ ಕ್ಯಾರೆಕ್ಟರ್ಗಳು ಆ ಥರ ಅದು ಇಷ್ಟ ಆಗುತ್ತೆ, ಅದು ಮಾಡಬೇಕು ಅಂದ್ಕೊಂಡಿದ್ದೀನಿ. ವಾಟ್ ಇಸ್ ಅನ್ನಪೂರ್ಣ ಲೈಕ್ ಅಪಾರ್ಟ್ ಫ್ರಮ್ ಮೂವೀಸ್ ಆ್ಯಂಡ್ ಬೀಯಿಂಗ್ ಇನ್ ಟೆಲಿವಿಷನ್? ಆನೆಸ್ಟ್ ಆಗಿರ್ತೀನಿ. ಓಕೆ, ಸ್ಟ್ರೈಟ್ ಫಾರ್ವರ್ಡ್, ಆಲ್ವೇಸ್ ಸ್ಮೈಲಿಂಗ್. That I have seen forever. I can't even say anything about it. You're all the time that you're always smiling. Okay. One fear in your life, one fear in life that you say, yavaglo nan mariyakagalla annadu. How did you come over that struggle or that reality show? ನಾನು ಅದನ್ನ ಇದುವರೆಗೂ ಮರೆಯೋಕ್ಕಾಗ್ತಿಲ್ಲ ನನಗೆ. ಹೌದಾ? ಹಾರಿಬಲ್ ಇಟ್ ಇಸ್. ಹೌದಾ? ತುಂಬ ಕಷ್ಟ ಆಗ್ತಿತ್ತು. ಬಿಕಾಸ್ ನಾನು ಅಷ್ಟು ಚೆನ್ನಾಗಿ ಮನೇಲಿ ಇದ್ದು ಹೋಗಿ ಅಲ್ಲಿ ಬಂಡೆ ಮೇಲೆ ಮಲ್ಕೋ, ನಿದ್ದೆ ಇಲ್ಲ, ಊಟ ಇಲ್ಲ, ಏನೂ ಇಲ್ಲ, ಆಗಿದ್ದಾಗ ಸರ್ವೈವ್ ಆಗೋದು ತುಂಬ ನಾನು ಇವಾಗಲೂ ಅದನ್ನು ಮರೆಯೋಕ್ಕಾಗಲ್ಲ. ಇವಾಗ ಇನ್ನು ಯಾವ್ದಾರ ರಿಯಾಲಿಟಿ ಶೋ ಮಾಡಬೇಕು ಅಂದರೆ ಯಾವ ಶೋ ಮಾಡ್ತೀರಾ? ರಿಯಾಲಿಟಿ ಶೋಗೆಲ್ಲ ಹೋಗೋದಿಲ್ವಾ? ಈಗ ನಾಳೆ ಕಾಲ್ ಬಂತು, ಅನು ವಿ ಆರ್ ಡೂಯಿಂಗ್ ಅ ಸೀಸನ್ ಆಫ್ ದ ಅಪ್ಕಮಿಂಗ್ ಸೀಸನ್ ಫಾರ್ ಬಿಗ್ ಬಾಸ್. ಓ, ಬಿಗ್ ಬಾಸ್ ಮಾಡ್ತೀನಿ. ಬಿಗ್ ಬಾಸ್ ಮಾಡ್ತೀರಾ? ಯಾಕೆ ಬಿಗ್ ಬಾಸ್ ಮಾಡಬೇಕು ಅಂತ ಆಸೆ? ಬಿಕಾಸ್ ನನಗೆ ಸುದೀಪ್ ಸರ್ ಅಂದರೆ ತುಂಬ ಇಷ್ಟ, ಅಂದರೆ ಕ್ರಶ್ ಸ್ಕೂಲಿಂದ. ಸೊ ಅದಕ್ಕೆ ಮಾಡಬೇಕು ಅಂತ. ಸೊ ಅಲ್ಲಿ ವ್ಯಕ್ತಿತ್ವಗಳಿಗೆ ಆಟ ಅಂತ ಹೇಳ್ತಾರೆ. ಸೊ ನನ್ನ ವ್ಯಕ್ತಿತ್ವನ ನಾನು ಅಲ್ಲಿ ತೋರಿಸ್ಕೋಬೇಕು ಅಂತ ತುಂಬಾ ಆಸೆ ಇದೆ. ಅದೊಂದು ಅಷ್ಟೇ. ಬಿಗ್ ಬಾಸ್ ಅದಕ್ಕೆ ಹೋಗ್ಬೇಕು. ಓಕೆ, ವೆರಿ ನೈಸ್. ವಾಟ್ ಈಸ್ ಸ್ಟ್ಯಾಂಡಿಂಗ್ ಬೈ ಯು ರೈಟ್ ನೌ? ಸೊ ಇನ್ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಏನು? ವಾಟ್ಸ್ ಯುವರ್ ನೆಕ್ಸ್ಟ್ ಪ್ಲಾನ್, ಗೋಲ್ಸ್ ಏನು? ಸೊ ಅದೇ ನೆಕ್ಸ್ಟ್ ಪ್ರಾಜೆಕ್ಟ್ಗಳು ನೋಡ್ತಾ ಇದ್ದೀನಿ, ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ಸಿಕ್ಕಿದ್ರೆ ಡೆಫಿನೆಟ್ಲಿ ಮಾಡ್ತೀನಿ. ಓಕೆ, ಒನ್ ಮೆಸೇಜ್ ಟು ಆಲ್ ದಿ ಮದರ್ಸ್ ಹೂ ಹ್ಯಾಸ್ ದಟ್ ಆಸ್ಪಿರೇಷನ್ಸ್ ಇನ್ ದೆಮ್ ಟು ಗೆಟ್ ಬ್ಯಾಕ್ ಟು ದ ಇಂಡಸ್ಟ್ರಿ. ಎಷ್ಟೊಂದು ಜನ ಹುಡುಗಿರು ಏನಂದರೆ ಬಿಕಾಸ್ ಆಫ್ ದ ಫ್ಯಾಮಿಲಿ ಕಮಿಟ್ಮೆಂಟು ಅದು ಇದು ಅಂತ ಅಂದ್ಬಿಟ್ಟು ಅವ್ರ ಡ್ರೀಮ್ಸ್ ಏನಿರುತ್ತೋ ಎಲ್ಲ ಬಚ್ಚಿಟ್ಬಿಟ್ಟು ಒಂದು ಮೂಲೆಯಲ್ಲಿ ಹಾಕಿಟ್ಬಿಟ್ಟಿರ್ತಾರೆ. ದೇ ವಿಲ್ ನಾಟ್ ಗಿವನ್ ಕಮ್ ಇನ್ ಟು ದ ಲೈಮ್ ಲೈಟ್. ಮಕ್ಕಳಾಯಿತು, ಮನೆ ಕೆಲಸ ಆಯಿತು, ಫುಲ್ ಹೌಸ್ ವೈಫ್ ಆಗಿ ಇದು ಮಾಡಿಬಿಡ್ತಾರೆ. ಅಂಥವ್ರಿಗೊಂದು ಮೆಸೇಜ್ ಕೊಡಬೇಕು ಅಂದರೆ, ಬಿಕಾಸ್ ಯು ಸೀನ್ ಬೋತ್ ದ ಸೈಡ್ಸ್. ಓಕೆ, ಯು ಹ್ಯಾಡ್ ಬೀನ್ ಇನ್ ಟು ದ ಇಂಡಸ್ಟ್ರಿ ರೈಟ್ ನೌ, ಅದಾದಮೇಲೆ ಯು ಟುಕ್ ಅ ಬ್ರೇಕ್, ಯು ಫಾಟ್ ಫಾರ್ ವಿತ್ ದ ಫ್ಯಾಮಿಲಿ, ಗಾಟ್ ಇನ್ ಟು ದ ಲೈಮ್ ಲೈಟ್, ಟುಕ್ ಅ ಬ್ರೇಕ್, handle the complete motherhood, being a good wife, daughter-in-law as well. Okay, ಅದನ್ನು ಮ್ಯಾನೇಜ್ ಮಾಡಿ again you're planning to come back right now. ಆ ಪೀರಿಯಡ್ ಆಫ್ ದ ಬ್ರೇಕ್ ಅಲ್ಲಿ ಕೂಡ ನೀವು ನೆವರ್ ಗಿವನ್ ಅಪ್ ಆನ್ ಯೋರ್ ಸೆಲ್ಫ್. ಯು ಸ್ಟಾರ್ಟೆಡ್ ಡೂಯಿಂಗ್ ಯೋರ್ ಸೆಲ್ಫ್ ಬ್ರ್ಯಾಂಡಿಂಗ್, ensuring that you are on top to the industry what it requires today. One message or one tip that you want to give it to our audience? ಮೇನ್ ಫ್ಯಾಮಿಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ. ಆಮೇಲೆ ನಾವು ನಮಗೆ ಅನ್ಕೊಬೇಕು, ನಾನು ಎರಡೂ ಮ್ಯಾನೇಜ್ ಮಾಡ್ತೀನಿ ಅಂತ ಅಂದ್ಕೊಂಡು, ಸೊ ಅಲ್ಲೂ ಮ್ಯಾನೇಜ್ ಮಾಡಬೇಕು, ಫ್ಯಾಮಿಲಿನೂ ಮ್ಯಾನೇಜ್ ಮಾಡಬೇಕು, ಈ ಕಡೆ ಇಂಡಸ್ಟ್ರಿನೂ ಮ್ಯಾನೇಜ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ನಮ್ಮದು ಮೈಂಡ್ ಸೆಟ್ ಆಗಬೇಕು ಫಸ್ಟು. ನಾನು ಏನು ಮಾಡಬೇಕು, ಇವಾಗ ನನ್ನ ಫ್ಯಾಮಿಲಿಗೆ ಟೈಮ್ ಕೊಡ್ತಿದ್ದೀನ, ಓಕೆ, ಈಗ ಇಂಡಸ್ಟ್ರಿಗೆ ಟೈಮ್ ಕೊಡ್ತಿದ್ದೀನ, ಓಕೆ, ಇದನ್ನೆರಡು ಬ್ಯಾಲೆನ್ಸ್ ಮಾಡಿದಾಗೆ ನಮಗೆ ಮಾಡಬೇಕು ಅಂತ ಅನ್ಸೋದು. ಇವಾಗ ನನಗೆ ಅದೆರಡು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನನಗೆ ಟಫ್ ಏನು ಅನಿಸ್ತಾ ಇಲ್ಲ. ನಾನು ಹೇಳೋದೇನಂತಂದರೆ,
ಮ್ಯಾನೇಜ್ ಮಾಡ್ಬೋದು. ಯಾವುದು ಆಗಲ್ಲ ಅಂತ ಕುತ್ಕೊಳಕ್ಕಾಗಲ್ಲ. ಎಲ್ಲ ಕೆಲಸಗಳು ಎಲ್ಲ ಐ ಮೀನ್ ಸಾಫ್ಟ್ವೇರ್ ಇರ್ಬೋದು, IT ಕಂಪ್ನಿಗಳಿರ್ಬೋದು, ಎಲ್ಲೇ ಇರ್ಬೋದು, ಹಾರ್ಡ್ ವರ್ಕ್ ಇಸ್ ಮೇನ್ ಇಂಪಾರ್ಟೆಂಟ್. Very rightly said. Very rightly said. What is your next big dream? Big dream is Big Boss only. ಓಕೆ, ಈಗ ಇಷ್ಟು ವರ್ಷ ನೀವು ಮಾಡ್ಕೊಂಡು ಬಂದಿದ್ದು ಒನ್ ಸಕ್ಸಸ್ ಸ್ಟೋರಿ ಅಬೌಟ್ ಯು ದಟ್ ಯು ಫೀಲ್ ಸೂಪರ್ ಪ್ರೌಡ್ ಅಬೌಟ್ ಯುವರ್ ಸೆಲ್ಫ್. ನಾನು ಇಷ್ಟೊತ್ತವರೆಗೂ ನನ್ನ ಸ್ಟೋರಿನ ಹೇಳಿದ್ನಲ್ವಾ, ನನ್ನ ಮೆಮೊರೀಸ್ಗಳು ನಾನು ಮಾಡಿರೋದು ಎಲ್ಲ. ಸೊ ಅದೇ ಬಿಗ್ achievement. That's a reflection of your life, Antira. Correct. Okay. See, when I asked you to write a river of your life, okay, how was your experience? ನಿಮ್ಮ ಅನುಭವ ಹೇಗಿತ್ತು? ನಿಮ್ಮ ಫುಲ್ ಲೈಫ್ ಹಿಸ್ಟ್ರಿ ನನಗೆ ಮೆಸೇಜ್ ಮಾಡ್ಬೇಕಾರೆ. ಸಖತ್ತು ಬ್ಯೂಟಿಫುಲ್ ಆಗಿತ್ತು. ಹೌದಾ? ಫುಲ್ ಹಿಂದಕ್ಕೆ ಹೋಗಿದ್ರಾ? ಹಿಂದಕ್ಕೆ ಹೋಗಿ ಅಂದರೆ ಆ ಲೈಫು ಅಂದರೆ ನಾವು ಮೆಮೊರೇಬಲ್ ಆಗಿ ಮಾಡ್ಕೊತೀವಲ್ಲ, ಅದು ವಂಡರ್ಫುಲ್ ಆಗಿರುತ್ತೆ. ಅದನ್ನು ಯಾವತ್ತೂ ಮರೆಯೋದಕ್ಕಾಗೋದಿಲ್ಲ. ಒಂದ್ಸಲಿ ಅಂತಾರಲ್ವಾ, ಲೀವ್ ದ ಮೂಮೆಂಟ್. ವೆನ್ ಯು ಲೀವ್ ದ ಮೂಮೆಂಟ್ ಈಸ್ ವೆನ್ ಯು ಆಕ್ಚುಲಿ ಕ್ರಿಯೇಟ್ ಎ ಮೆಮೊರಿ. ಕರೆಕ್ಟ್. ಇಫ್ ಯು ಡೋಂಟ್ ಲೀವ್ ದ ಮೂಮೆಂಟ್ ಅಟ್ ದಿಸ್ ಟೈಮ್, ಮೆಮೊರೀಸ್ ಎಲ್ಲಿ ಕ್ರಿಯೇಟ್ ಆಗುತ್ತೆ ಅಲ್ವಾ? ಐ ಥಿಂಕ್ ಐ ಹ್ಯಾವ್ ಸೀನ್ ಅ ಡೌನ್ ಲೈಫ್ ಆಫ್ ಯೋರ್ಸ್ ಆಲ್ಸೋ. ಯಾಕೆಂದ್ರೆ ಫ್ಯಾಮಿಲಿ ಯು ಹ್ಯಾಡ್ ಲಾಟ್ ಆಫ್ ಚಾಲೆಂಜಸ್ ಇನ್ ಟರ್ಮ್ಸ್ ಆಫ್ ಯೋರ್ ಹಸ್ಬೆಂಡ್ಸ್ ಹೆಲ್ತ್, ದ ವೇ ಯು ಸ್ಟುಡ್ ಬೈ ಯೋರ್ ಹಸ್ಬೆಂಡ್. ಐ ಥಿಂಕ್ I've never seen you breaking down. Correct. In fact, I must tell, I've known her since last 12 to 15 years right now. The challenges that you have faced, correct, definitely no women can face. And the way you stood by your husband and the whole family was like immense. It's just truly inspiring. You are truly a fighter in that ways. Truly a fighter. I mean, I adore you too much on that ways. ಅದು ನನ್ನ ಫಾದರಿಂದ ಬಂದಿರೋದು. ಅವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್, ಸಿಕ್ಕಾಪಟ್ಟೆ ಸ್ಟ್ರಾಂಗ್. ಏನೇ ಬರಲಿ ನಮ್ಗೆ ಬರದೆ ಮರಕ್ಕೆ ಬರುತ್ತಾ ಅನ್ನೋ ಥರ ಆ ಫೀಲ್ ಅವ್ರಿಗೆ. ಸೊ ಅದೇ ನನಗೆ ಆ ಜರ್ನಿ. ಹೌ ಡಿಡ್ ಯು ಕಮ್ ಅಕ್ರಾಸ್ ಅನು? ಆಮೇಲೆ ಏನಂತಂದರೆ ನಮ್ಮ ಡ್ಯಾಡಿಗೆ 7th ಸ್ಟ್ಯಾಂಡರ್ಡ್, ನಾನು 7th ಸ್ಟ್ಯಾಂಡರ್ಡ್ ಇದ್ದಾಗ ಅವ್ರಿಗೆ 7th ಸ್ಟ್ಯಾಂಡರ್ಡ್ ಇದ್ದಾಗ ಸ್ಟ್ರೋಕ್ ಆಗಿತ್ತು. ಅವ್ರು ಹೆಂಗೆ ಕಮ್ ಬ್ಯಾಕ್ ಆದರು ಅಂದರೆ 1 ಮಂತ್ ಅಷ್ಟೇ ಟೈಮ್ ತೊಗೊಂಡಿದ್ದು. ಅಷ್ಟು ಬೇಗ ಕಮ್ ಬ್ಯಾಕ್ ಆದರು ಅವರು. ವಿಲ್ ಪವರ್ ಇಸ್ ಮೇನ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಲ್ಲ, ಅದು ಅವ್ರ ಲೈಫಲ್ಲಿ ನಿಜ ಇದೆ ಅದು. ಬಿಕಾಸ್ ಬ್ರೈನ್ಗೆ ಹೊಡೆದ್ಬಿಟ್ಟಿತ್ತು, ಅವ್ರು ಮಾತಾಡೋಕ್ಕಾಗ್ತಿಲ್ಲ, ಕೈಯೆಲ್ಲ ಶಿವರಿಂಗ್ ಆಗ್ತಿದೆ, ಫುಲ್ ಎಲ್ಲ ಒಂಥರ ಆಗ್ಬಿಟ್ಟಿದೆ. ಸೊ ಅವರು ಹೆಂಗೆ ಕಮ್ ಬ್ಯಾಕ್ ಆದರು ಅಂತಂದರೆ 1 ಮಂತ್ಗೆಲ್ಲ ಕಮ್ ಬ್ಯಾಕ್ ಆದರು ಅವರು. ಅಷ್ಟು ಸ್ಟ್ರಾಂಗ್ ಪರ್ಸನ್. ಸೊ ಅವ್ರನ್ನ ನೋಡಿ ನನಗೆ ಮೋಸ್ಟ್ಲಿ ಅವರು ಬ್ಲಡ್ ರಿಲೇಟೆಡ್ ಅಲ್ವಾ, ಸೊ ಬಂದೇ ಬರುತ್ತೆ ಅಂತ ನಾನು ಅನ್ಕೊತೀನಿ. ನಾನು ಇಷ್ಟುವರೆಗೂ ನಾನು ಏನೇ ಚಾಲೆಂಜಸ್ ಮಾಡಿದ್ರು ನಾನೇನು ಅನ್ಕೊತೀನಿ ಅಂದರೆ, ನಮಗೆ ಬರದೆ ಮರಕ್ಕೆ ಬರುತ್ತಾ? ಕರೆಕ್ಟ್. ನಾವೇ ಫೇಸ್ ಮಾಡಬೇಕು. ಎಲ್ಲಾನು ಅಷ್ಟೇ. ನಾನು ದೇವ್ರಿಗೆ ಒಂದೇ ಕೇಳ್ಕೊಂಡು, ನೀನು ಏನು ಕೊಡ್ತೀಯೋ ಕೊಡು, ಅದನ್ನು ಫೇಸ್ ಮಾಡೋಕ್ಕೆ ಸ್ಟ್ರೆಂತ್ ಕೊಡು. ಹೌದು, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಷ್ಟೇ. ಅದನ್ನು ನಾವು ಇಲ್ಲ ಈ ಟೈಮಲ್ಲಿ ಹಿಂಗಾಗೋಯ್ತು ಅದನ್ನೇ ನಾವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ತುಂಬ ಇಮೋಷ್ನಲಿ ಆಗಿಬಿಟ್ರೆ ನಾವು ಆ ಪರ್ಸನ್ನ ನೋಡ್ಕೊಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇವಾಗ ನಾವೇ ಹುಷಾರಿಲ್ಲ, ನಾವೇ ಒಂದು ಸ್ಟೇಜಲ್ಲಿ ಒಂದು ಮೂಲೆಗೆ ಹೋಗಿ ಕೂತ್ಕೊಂಡು ಬಿಡ್ತೀವಿ. ಅವಾಗ ಯಾರು ನೋಡ್ಕೊತಾರೆ, ಯಾರು ಮ್ಯಾನೇಜ್ ಮಾಡ್ತಾರೆ? ಅದು ನನಗೆ ತುಂಬ ಇದೆ. No, you're very strong in that ways. The way you stood by the family at that part of time, I've seen you personally. So, I mean, very, very strong. God, I don't know. I don't know how I would have actually faced it. You faced it really very strongly. Tumba ಹೇಳ್ತಾರೆ, ನೀನು ಹೆಂಗೆ ಸ್ಟ್ರಾಂಗ್ ಆಗಿದ್ಯಾ ಅಂತ ಕೇಳ್ತಾರೆ. ಸೊ ಇರಲೇಬೇಕು. ಇಲ್ಲ ಅಂತಂದಾಗ ಯು ಕಾಂಟ್, ಅವ್ರನ್ನ ನೋಡ್ಕೊಳಕ್ಕಾಗಲ್ಲ. ಕರೆಕ್ಟ್. ಸೊ who's your role model? ನಮ್ಮಮ್ಮ. You miss her a lot? Yeah, miss her a lot, right? Because I think she stood by you in every stages. Alva, very true, very true. ಅವರು ಇವಾಗ ಇದ್ದಿದ್ರೆ ನನ್ನ ಸಕ್ಸಸ್ ಅವ್ರು ನೋಡ್ತಿದ್ರು ಅಂತ ಅದೊಂದು ಫೀಲ್ ಆಗುತ್ತೆ ನನಗೆ ಯಾವಾಗಲೂ. ಇರಬೇಕಿತ್ತು ಅಂತ. ಬಿಕಾಸ್ ಬಿಫೋರ್ ಅವರು ಇರ್ತಿದ್ರು ಯಾವಾಗ್ಲೂ. ಸೊ ಈಗ ಬೇಕಿತ್ತು ಅಂತ ಒಂದೊಂದು ಟೈಮ್ ಅನಿಸುತ್ತೆ. ಆಮೇಲೆ ನನಗೆ ತುಂಬ ಹೆಡ್ಡೇಕ್ ಬಂದಾಗ ಅವ್ರು ನೆನೆಸ್ಕೊತೀನಿ. ಬಿಕಾಸ್ ಅವ್ರು ಕೇರ್ ಮಾಡ್ತಿದ್ದಿದ್ದು, ನೋಡ್ಕೊತಿದ್ದಿದ್ದು ಅದೆಲ್ಲ
ನಪ್ಕ ಬರುತ್ತೆ ಜ್ಞಾಪನ ಬರುತ್ತೆ. ಐ ಥಿಂಕ್ ನಿಮ್ಮ ಅಮ್ಮನ ಕಡೆಯಿಂದ ತುಂಬ ವ್ಯಾಲ್ಯೂಸ್ ಕಲ್ತಿದ್ದೀರಾ ಅಲ್ವಾ? ಹೌದೌದು. ಐ ಥಿಂಕ್ ದ ಸೇಮ್ ಥಿಂಗ್ ಯು ಕ್ಯಾರಿ. ಐ ಮೀನ್ ಅಪ್ಪ ಅಮ್ಮ ಆಗಲಿ ಅಪ್ಪಂದು ಸ್ಟಬನ್ನೆಸ್ಸು, ಆ ಸ್ಟ್ರೆಂತು, ಆ ವಿಲ್ ಪವರು, ಹಾಗೆ ದ ವೇ ಶೀಸ್ ಟು ಟೇಕ್ ಕೇರ್ ಆ್ಯಂಡ್ ದೆನ್ ಸ್ಟ್ಯಾಂಡ್ ಬೈ ಯು ಎವ್ರಿ ಟೈಮ್. ಐ ಥಿಂಕ್ ಅಮ್ಮನಿಂದ ಕಲ್ತಿರೋದು. ಅಮ್ಮ ಮನೇಲೇ ಇರ್ತಿದ್ರು, ಅವ್ರೆಲ್ಲೂ ಹೋಗ್ತಿರ್ಲಿಲ್ಲ. ತಾನಾಯ್ತು, ಮಕ್ಕಳಾಯ್ತು ಅಷ್ಟೇ. ಅವ್ರ ಅಂದ್ರೆ ಫ್ಯಾಮಿಲಿ ಆಯ್ತು, ಮನೇಲಿ ಏನ್ ಮಾಡ್ಕೊಂಡು ಅಷ್ಟೇ. ಅವ್ರಿಗೆ ಹೊರ್ಗಿನ ಪ್ರಪಂಚನೇ ಅಂತಂದ್ರೆ ಅವ್ರಿಗೆಲ್ಲನೂ ನಾವೇ ಆಗಿದ್ವಿ. ಸೊ ನನ್ನನ್ನಂತೂ ಸಖತ್ ಇಷ್ಟಪಡೋರು. ಬಿಕಾಸ್ ನಮ್ಮ ಅಕ್ಕಂದಿರಿಬ್ರು ಮದ್ವೆ ಆದ್ಮೇಲೆ ಹೋಗ್ಮೇಲೆ ನಾನೇ ಲಾಸ್ಟ್ನೇ ಅವಳಲ್ವಾ. ಸೊ ನಾನೇ ಜೊತೆಲಿ ಜಾಸ್ತಿ ಇದ್ದಿದ್ದು. ಅವ್ರಿಗೆ ಏನೇ ಬೇಕು ಅಂದ್ರು ತಗೊಡ್ತಾ ಇದ್ದಿದ್ದು, ಎಲ್ಲ ಕರ್ಕೊಂಡು ಹೋಗ್ತಿದ್ದು ಎಲ್ಲ ನಾನೇ ಮಾಡ್ತಿದ್ದೆ. ತುಂಬಾ ಅಟ್ಯಾಚ್ ಆಗಿದ್ರು ನನ್ಗೆ. ಆಮೇಲೆ ನಾನು ಎಲ್ಲೇ ಇದ್ರು ಅವ್ರು ನನ್ನ ಹತ್ರನೇ ಇರ್ತಿದ್ರು. ನಿಯರ್ ಬೈಯೇ ಮನೆ ಮಾಡ್ಕೊಂಡಿರೋದು. ನಿನ್ ಕಷ್ಟ ಆಗತ್ತೆ, ನಾನು ಇರ್ತೀನಿ ನಿನ್ ಜೊತೆ ಅನ್ನೋದು. ಸೊ ಅದೆಲ್ಲ ಮಾಡಿದ್ರು. ಮಿಸ್ I mean, your story is truly inspiring. ಏಕೆಂದರೆ ಕಮಿಂಗ್ ಇನ್ ಫ್ರಮ್ ದಟ್ ಸ್ಟ್ರಿಕ್ಟ್ ಫ್ಯಾಮಿಲಿ, ಬಟ್ ಯು ನೆವರ್ ಗೇವ್ ಅಪ್ ಆನ್ ಯೋರ್ ಡ್ರೀಮ್ಸ್. ಕರೆಕ್ಟ್ ಅಲ್ವಾ? ಯು ಹ್ಯಾಡ್ ಯುವರ್ ಗೋಲ್ಸ್. ಹೆಂಗಾನ ಮಾಡಿ ಆ ಗೋಲ್ ನಾನು ರೀಚ್ ಆಗ್ತೀನಿ. ವಾಟ್ ಈಸ್ ದಟ್ ರೂಟ್ ದಟ್ ಐ ಟೇಕ್ ಇಸ್ ನಾಟ್ ಥಿಂಗ್, ಬಟ್ ಐ ಹ್ಯಾವ್ ಟು ರೀಚ್ ಟು ದಟ್ ಗೋಲ್. ಐ ರೀಚ್ ಟು ದಟ್ ಗೋಲ್. ನಾನು ತುಂಬಾ ಡ್ರೀಮ್ ಮಾಡ್ತೀನಿ. ದಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ನಾನು ಅಲ್ಲಿ ರೀಚ್ ಆಗಬೇಕು ಅಂತ ತುಂಬಾ ಅನ್ಕೊಂತಾ ಇರ್ತೀನಿ. ಅದು ಒಂದಲ್ಲ ಒಂದು ದಿವಸ ಆಗೇ ಆಗತ್ತೆ. ಮ್ಯಾನಿಫೆಸ್ಟೇಷನಾ? ಕರೆಕ್ಟ್. You keep manifesting, keep dreaming more. I'm sure one or the other day it will happen. ಎಲ್ಲರೂ ಟ್ರೈ ಮಾಡ್ಬೋದು ಅದನ್ನ. ಬಿಕಾಸ್ ಅದು ನಾವ್ ಏನ್ ಅನ್ಕೊಂತೀವಿ ಅದು ಇವಾಗ ಆಗ್ಲಿಲ್ಲ, ನಾಳೆ ಆಗ್ಲಿಲ್ಲ ಅಂತಂದ್ರು ಮುಂದೆ ಎಲ್ಲ ಒಂದಲ್ಲ ಒಂದಿನ ಆಗೇ ಆಗತ್ತೆ. ದಟ್ಸ್ ಟ್ರೂ. ಆಕ್ಚುಲಿ ನನ್ನ ಲೈಫಲ್ಲಿ ಆಗಿದೆ. You want to say thank you to one person. Whom would you say that to? My husband. Sorry to my mom. Very sweet. What do you want to tell your kids? Lovely kids. ಅವ್ರಿಗೆ ಎಂಕರೇಜ್ ಮಾಡ್ತಾರೆ ನನಗೆ. ಅಮ್ಮ ನೀನು ಸೀರಿಯಲ್ ಮಾಡು, ಟಿವಿಲಿ ನೋಡ್ತೀವಿ, ನಾನು ಏನಾದರೂ ರೆಡಿ ಆದ್ರೆ ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ, ಈ ಥರ ಎಲ್ಲ ಮಾತಾಡ್ತಾರೆ. ನೀನು ಪರವಾಗಿಲ್ಲ, ನೀನು ಮೂವೀಸ್ ಮಾಡು, ಸೀರಿಯಲ್ಸ್ ಮಾಡು, ನಾವು ರೆಡಿಯಾಗಿ ನಾವು ಹೋಗ್ತೀವಿ ಅಂತ ಆ ಥರ ಎಲ್ಲ ಸಪೋರ್ಟ್ ಮಾಡ್ತಾರೆ. It is so nice to hear your story. Honestly speaking, I think it has just come from heart directly. You have spoken just your heart, the true stories, the ups and downs that you had, but you stood by yourself. Okay, very nice. What do you feel about the show? What is Midway Masters? How did it actually? What do you know Midway Masters ಅಂದ್ರೆ ನಿಮಗೆ ಏನು ಅನ್ಸುತ್ತೆ? ತುಂಬ ಚೆನ್ನಾಗಿದೆ ಶೋ ಇದು. ಬಿಕಾಸ್ ಎಲ್ಲರಿಗೂ ಒಂದು ಬಿಗ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು. ಯಾಕಂದರೆ ಅವ್ರವ್ರ ಲೈಫ್ ಸ್ಟೈಲ್ಗಳು ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ಇದರಿಂದ ಆದರೂ ರೀಚ್ ಆಗುತ್ತೆ ಅಲ್ವಾ, ಅದು ತುಂಬ ಐ ಮೀನ್ ಒಳ್ಳೆ ಕೆಲಸಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಸ್ಟೇಜು. Thank you so much. And I must say your journey was truly very inspiring. Willpower illa antandre it is very difficult for us to identify. ಏನಂತಂದ್ರೆ ನನಗೆ ಮದುವೆ ಆದ್ಮೇಲೆ ನನ್ನ ಹಸ್ಬೆಂಡು ನನ್ನನ್ನು ಕರ್ಕೊಂಡು ಹೋಗಿ ಕರ್ಕೊಂಡು ಬರೋದು ಆ ಥರ ಎಲ್ಲ ಮಾಡ್ತಿರ್ಲಿಲ್ಲ. ನೀನು ಎಲ್ಲಿ ಹೋಗ್ಬೇಕು ಆರಾಮಾಗಿ ಹೋಗು, ಆರಾಮಾಗಿ ಬಾ. ಸೊ ಅವಾಗೂ ನನ್ಗೆ ಏನಾಗಾಯ್ತು ಅಂದ್ರೆ ನಾನು ಒಬ್ಳೊಬ್ಳೆ ಓಡಾಡೋದಕ್ಕೆ ಅಥವಾ ಒಂದು ಜನನ್ ಮೀಟ್ ಮಾಡ್ತೀನಿ ಅಥವಾ ಒಂದು ಪ್ಲೇಸ್ಗೆ ಹೋಗ್ತೀನಿ ಅಂದ್ರೆ ಎಲ್ಲ ನನ್ಗೆ ಇವಾಗ ನನ್ನ ಅಪ್ಪನ ಮನೇಲಿ ಇದ್ರು ಆ ಥರನೇ. ಸೊ ಇವಾಗ ಇವರೇ ಎಲ್ಲ ಕರ್ಕೊಂಡು ಬಂದು ಆ ಥರ ಸೆಕ್ಯೂರ್ ಮಾಡ್ಬಿಟ್ಟಿದ್ರೆ ನನ್ಗೆ ಏನೂ ಗೊತ್ತಾಗ್ತಾನೆ ಇರಲಿಲ್ಲ. ವೆರಿ ರೈಟ್. ಸೊ ಅದರಲ್ಲಿ ಅವರು ಫ್ರೀ ಆಗಿಬಿಡಿ, ಇವಾಗಲೂ ಫ್ರೀ ಆಗಿಬಿಟ್ಟಿದ್ದಾರೆ. ಆರಾಮಾಗಿ ನಾನೇ ಹೋಗ್ತೀನಿ, ನಾನೇ ಬರ್ತೀನಿ. So that's very nice. I wish you very important. Very true. ಆ ಫ್ರೀಡಮು, ಆ ಟ್ರಸ್ಟ್ ಇಲ್ಲ ಎಲ್ಲರಿಗೂ ಬೇಕದು. ಹೌದು. ಬಿಕಾಸ್ ಇಲ್ಲ ಅಂತಂದ್ರೆ ಒಂದು ಪರ್ಸನ್ ಇವಾಗ ಇಲ್ಲ ನಮ್ಮ ಜೊತೆಲಿ, ತುಂಬ ಪ್ರೊಟೆಕ್ಟ್ ಮಾಡಿರ್ತಾರೆ. ಎಲ್ಲೋದ್ರು ಈ ಕಡೆ ಪಕ್ಕದ್ರೊಳಗೆ ಹೋಗ್ತೀನಿ ಕರ್ಕೊಂಡು ಹೋಗ್ತಿರ್ತಾರೆ. ಅಂಥವ್ರಿಗೆಲ್ಲ ನಾಳೆ ದಿವಸ ಅವ್ರಿಗೆ ಜೀವನ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ವೆರಿ ರೈಟ್ಲಿ ಸೆಡ್. ಬೈ ಚಾನ್ಸ್ ಅವ್ರು ಅವಾಗ ಇಲ್ಲ ಅಂತಂದ್ರೆ ಹೇಗೆ ಬಾಳ್ತಾರೆ? ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ನನ್ನ ಲೈಫಲ್ಲಿ ನಾನು ಬಿಫೋರ್ ಮ್ಯಾರೇಜು ಹಂಗಾಗಿಲ್ಲ, ಆಫ್ಟರ್ ಮ್ಯಾರೇಜು ಹಂಗಾಗಿಲ್ಲ. ಓಕೆ, ದಟ್ಸ್ ನೈಸ್. ಬಟ್ ಯು ಸ್ಟುಡ್ ಬೈ ಯೋರ್ಸೆಲ್ಫ್. ಯಾಕಂದ್ರೆ ನಾನು ಫೇಸ್ ಮಾಡೋದಕ್ಕೆ ಅದೇ ನನಗೆ ರೀಸನ್ ಆಗಿತ್ತು. ಇವಾಗ ನಾನು ನಮ್ಮಮ್ಮ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆದಾಗೂ, ನನ್ನ ಹಸ್ಬೆಂಡ್ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆದಾಗೂ ನಾನು ಸಿಂಗಲ್ ಆಗಿ ನಾನು ನಿಂತ್ಕೊಂಡು ಮಾತಾಡಿ
ಎಲ್ಲ ಕಾನ್ವರ್ಸೇಷನ್ ಮಾತಾಡಿಕೊಂಡು ನಾನು ಓಡಾಡಿದ್ದೀನಿ. ದಟ್ಸ್ ಹೆಲ್ಪ್ ಅ ಲಾಟ್. ವೆರಿ ರೈಟ್. ಏಕೆಂದರೆ ಒಂದು ಗೂಡಲ್ಲಿ ನಾವು ಸೇರ್ಕೊಂಡ್ಬಿಟ್ರೆ ಏನು ಗೊತ್ತಾ, ಹೊರಗಡೆ ಪ್ರಪಂಚ ಗೊತ್ತಿಲ್ಲ ಹೇಗೆ ಡೀಲ್ ಮಾಡೋದು ಅಂತಂದಾಗ ಈ ಥರ ಸಿಚುವೇಶನ್ ಐವ್ ಸೀನ್ ಸೋ ಮೆನಿ ಅದರ್ ವಿಮೆನ್ ಆಯಿತಾ, ಎಸ್ಪೆಷಲಿ ಕೆಲವರು ವಿಮೆನ್ ಹುಡುಗರು ಇರ್ತಾರೆ, ಇಲ್ಲ ಐ ವಾಂಟ್ ಹರ್ ಟು ಬಿ ಹೌಸ್ ವೈಫ್, ನಾನಿದ್ದೀನಿ ಗಂಡಸು, ನಾ ಹೊರಗಡೆ ಹೋಗ್ತೀನಿ ತೊಗೊಂಡು ಬರ್ತೀನಿ, ಹೆಂಗ್ಸಿಗೆ ಏನು ಕೆಲಸ, ಮನೆ ನೋಡ್ಕೊಂಡಿರಲಿ, ಮಕ್ಳನ್ನ ನೋಡ್ಕೊಂಡಿರಲಿ ಅಂತ. ಅಂಥವ್ರು ಏನು ಗೊತ್ತಾ, ಬೈ ಚಾನ್ಸ್ ಅವ್ರಿಗೆ ಆ ಥರ ಆಗೋದು ಬೇಡ, ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತ ಹುಡುಗನಿಗೆ, ಆ ಹುಡುಗಿ ಲೈಫ್ ಏನು, ಅವಳಿಗೆ ಹೊರಗಡೆ ಪ್ರಪಂಚನೇ ತೋರಿಸಿರಲ್ಲ. ಹಳೆ ಕಾಲದಲ್ಲಿ ಈಗ ಎಕ್ಸಾಂಪಲ್ ನಮ್ಮಮ್ಮಂದೇ ಹೇಳ್ತೀನಿ ಕೇಳಿ, ನಮ್ಮಮ್ಮನಿಗೆ ಇವತ್ತವರೆಗೂ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಬರಲ್ಲ. ಹೌದು. ಒಂದು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟು ಅಂದರೆ ಅವ್ರಿಗೆ ಗೊತ್ತಾಗಲ್ಲ. ಹೆಂಗೋ ಒಂದು ಸ್ವಲ್ಪ ಆ ಕಡೆ ಈ ಕಡೆ ವಾಟ್ಸಪ್ಪನ್ನು ಹೇಳ್ಕೊಟ್ಟಿದ್ದೀನಿ, ಫಾರ್ವರ್ಡು ಸೆಂಡು ಮಾಡ್ತಾರೆ, ಬಟ್ ಬೈ ಚಾನ್ಸ್ ಏನೂ ಆಗಲ್ಲ, ಹೇಳೋಕ್ಕಾಗಲ್ಲ. ಕರೆಕ್ಟ್. ಹೌ ವಿಲ್ ಶಿ ಲೀಡ್ ಲೈಫ್? ಕರೆಕ್ಟ್. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅ ಹಸ್ಬೆಂಡ್ ಟು ಲೆಟ್ ದ ವೈಫ್ ಗೋ, ಲೀಡ್ ಯುವರ್ ಲೈಫ್. ಕರೆಕ್ಟ್. ಪ್ರಪಂಚನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ನಾವು ಅದನ್ನು ಹಾಗೆ ಟ್ರಾನ್ಸಿಟ್ ಮಾಡೋದು ನಮ್ಮ ಮಕ್ಕಳಿಗೆ, ನಮ್ಮ ಮಕ್ಳಿಗೂ ಹಾಗೆ ಬಿಡಬೇಕು. ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ದಿ ಹಸ್ಬೆಂಡ್ ಆ್ಯಂಡ್ ವೈಫ್. ನಮ್ಮ ಮಕ್ಕಳಿಗೆ ಯಾವಾಗ ರೆಸ್ಟ್ರಿಕ್ಷನ್ಸ್, ಇಲ್ಲಿಗೆ ಹೋಗ್ಬೇಡ, ಅಲ್ಲಿಗೆ ಹೋಗ್ಬೇಡ, ಇಲ್ಲ ನಾವೆಲ್ಲನ ರೆಸ್ಟೋರೆಂಟ್ಗೆ ಹೋದಾಗ ನಾವೇ ಆರ್ಡರ್ ಮಾಡ್ತೀವಿ, ನೀನು ಆರ್ಡರ್ ಮಾಡಬೇಡ ಅಂತಂದಾಗ ಏನಾಗುತ್ತೆ, ಅದೆಲ್ಲ ಒಳಗಡೆ ಮಿಕ್ಕೊಂಡ್ಬಿಡುತ್ತೆ, ಹೊರಗಡೆ ಅವ್ರಿಗೆ ಮಾತಾಡೋದಕ್ಕೆ ಬರೋದೇ ಇಲ್ಲ. ಸೊ ಐ ಥಿಂಕ್ ಇನ್ ದಟ್ ವೇಸ್ ಇನ್ ಆಲ್ ದೋಸ್ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅ ಫ್ಯಾಮಿಲಿ ಟು ಹ್ಯಾವ್ ದ ಟ್ರಸ್ಟ್. ಕರೆಕ್ಟ್ ಅಲ್ವಾ? ಟ್ರಸ್ಟ್ ಇಸ್ ಮೇನ್ ಇಂಪಾರ್ಟೆಂಟ್. ವೆರಿ ರೈಟ್. ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು ಟ್ರಸ್ಟ್ ಮಾತ್ರ. ಐ ಮಸ್ಟ್ ಸೇ, ಯುನೋ, ನಂಗೆ ಹೆಂಗೆ ಅನಿಸುತ್ತೆ ಅಂದರೆ, ಐ ಮೀನ್ ಕಮ್ಮಿಂಗ್ ಇನ್ ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ ವಿತ್ ಅ ಸ್ಟ್ರಿಕ್ಟ್ ಬ್ಯಾಕ್ಗ್ರೌಂಡ್ ಆಫ್ ಅ ಡ್ಯಾಡ್, ಓಕೆ, ಸೀಕ್ರೆಟಾಗಿ ಗಾಟ್ ಇನ್ ಟು ದ ಇಂಡಸ್ಟ್ರಿ ಆ್ಯಂಡ್ ದೆನ್ ವಿತೌಟ್ ಎನಿ ಸಪೋರ್ಟ್, ನೋ ಕಾಂಟ್ಯಾಕ್ಟ್, ನೋ ರೆಫರೆನ್ಸಸ್, ಯು ಬಿಲ್ಟ್ ಯುವರ್ ಐಡೆಂಟಿಟಿ ಬೈ ಯೋರ್ ಸೆಲ್ಫ್. ಐ ಮೀನ್ ಟ್ರೂಲಿ an inspiring story, I must say, because many of the viewers who are watching here, I'm sure it will be a kind of a pat back for them, saying that we can do anything once you have a strong willpower. Correct. Alva, don't give up on your dreams. Okay. ಮರಳಿ ಯತ್ನವ ಮಾಡು ಗಾದೆ. ವೆರಿ ರೈಟ್. ಆ್ಯಕ್ಚುಲಿ ವೆರಿ 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 ರೈಟ್. ಆ್ಯಂಡ್ ನಂಗೆ ಒಂದು ಖುಷಿ ಆಗಿದೆ ಏನಂದರೆ, ನೀವು ಎಲ್ಲ ಎಷ್ಟು ನೀಟಾಗಿ ಹಾನೆಸ್ಟಾಗೆ ನಂದು ಇದು ಅಪ್ಸ್ ಆ್ಯಂಡ್ ಡೌನ್ಸ್ ಹಿಂಗಿತ್ತು, ಹಿಂಗೆ ಲೈಫ್ ಆಯಿತು, ಅವ್ರು ಹಿಂಗೆ ಮಾಡಿದ್ರು, ನಾನು ಹಿಂಗೆ ಮಾಡಿದೆ, ಎಷ್ಟು ಹಾನೆಸ್ಟಾಗಿ ಹೇಳಿದ್ರಲ್ಲ. ದಟ್ ಈಸ್ ಸಮಥಿಂಗ್ ವಿಚ್ ಐ ರಿಯಲಿ ಲವ್. I will say, may God bless you with lot of success. Thank you. Be more powerful than what you are today. Okay, I want to see you grow more and more. And I wish you all the very best. And once again, thank you so much for being a part of Midway Masters. I thoroughly enjoyed the conversation with you. I'm sure most of the audience who was watching us today, she stood by her dreams. Okay, she had a fire with her, and she never let the storm hit the fire. Okay, so keep inspiring, keep watching, and keep supporting. And signing off with Midway Masters, Shalini. Thank you.